ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತಿನ ನಮ್ಮ ಪಯಣ ಕೊಯಂಬತ್ತೂರು. ಆ್ಯಕ್ಚುಲಿ ಇದು 4 to 5 days ಟ್ರಿಪ್ಪು ನಾವು ಮಾಡ್ತಾ ಇರೋದು. ನಂದು ಕ್ಯಾಲಿಕಟ್ ಆದ್ಮೇಲೆ ನಾನು ಎಷ್ಟೊಂದು ಮಾಡಿದೆ ಟ್ರಿಪ್ಸು, ಬಟ್ ಆದರೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ನನಗೆ ಟೈಮ್ ಆಗಲಿಲ್ಲ, ಹಾಗಾಗಿ ವ್ಲಾಗ್ ಮಾಡಲಿಲ್ಲ ನಾನು. ಸೊ ಇದೇನಂತ ಹೇಳಿದ್ರೆ, ಬ್ಯಾಂಗ್ಳೂರಿಂದ ಮೈಸೂರು ಬಂದು ಮೈಸೂರಲ್ಲೆಲ್ಲ ಪಿಕ್ ಮಾಡಿಕೊಂಡು ಇಲ್ಲಿಂದ ಚಂದನ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಕೊಯಂಬತ್ತೂರ್ಗೆ. ಸೊ ಪ್ಲಾನ್ ಏನಂದ್ರೆ, ಕೊಯಂಬತ್ತೂರು ಇಶಾ ಫೌಂಡೇಶನ್, ನೆಕ್ಸ್ಟ್ ಊಟಿ 2 days, ಮೈಸೂರು 2 days, ದೆನ್ ಬ್ಯಾಕ್ ಟು ಬ್ಯಾಂಗ್ಳೂರ್, ವಾಪಸ್ ಬ್ಯಾಂಗ್ಳೂರ್ಗೆ ಆನ್ ಸ್ಯಾಟರ್ಡೆ. ಐ ಥಿಂಕ್ ವಿಲ್ ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಚಂದನ್ ಹೊಸ ಕಾರ್ ತಗೊಂಡಿದ್ದಾನೆ, ಸೊ ಅದಕ್ಕೆ ಕಾರ್ದೊಂದು ಓವರ್ ವ್ಯೂ ವಿಡಿಯೋ ಮಾಡಿದ್ದೀವಿ. ಓಕೆನಾ, ನೋಡಿ ಚಂದನ್ನು. ಸೊ ಹಾಗಾಗಿ ಅವನ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ ಇವಾಗ ಕೊಯಂಬತ್ತೂರ್ಗೆ. ಸೊ ಬ್ಯಾಂಗ್ಳೂರಿಂದ ಬೆಳಗ್ಗೆ ನಾವು 3:45-4 ಗಂಟೆಗೆ ಹೊರಟ್ಬಿಟ್ಟು ನಾನು ದರ್ಶನ್ ಬಂದ್ವಿ ಮೈಸೂರಿಗೆ. ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಮಳೆ ಹನಿತಾ ಇತ್ತು. ಪ್ಲಸ್ ಇನ್ನೊಂದೇನಂದ್ರೆ, ನನ್ಗೆ 6 ಗಂಟೆ 6:15 ನಾನು ಮೈಸೂರು ರೀಚ್ ಆಗ್ಬೇಕಾಗಿತ್ತು, ಯಾಕಂದ್ರೆ ಇಲ್ಲೆಲ್ಲ ಕಾಯ್ತಾ ಇದ್ರು ಇವರು. ಹಾಗಾಗಿ ನಾನ್ ಸ್ಟಾಪ್ ಡ್ರೈವ್ ಮಾಡಿದ್ವಿ. ಸೊ ಮಾತಾಡ್ಕೊಂಡು ಬೆಳಗ್ಗೆ ಮಳೆ ಬರ್ತಾ ಇತ್ತಲ್ಲ, ಸುಮ್ಮನೆ ಏನಕ್ಕೆ ರಿಸ್ಕು ಅಂತ ಬೇಗ ಬಂದ್ವಿ. ಸೊ ಮತ್ತೆ ಮೈಸೂರಿಂದ ಹೊರಟು, ಆಕ್ಚುಲಿ ಇದು ನಂಜನಗೂಡು ಕ್ರಾಸ್ ಮಾಡಿ ಈಗ ಇದು ಯಾವ ರೋಡ ಇದು? ಚಾಮರಾಜನಗರ ರೋಡಲ್ಲಿ ಇದೀವಿ. ಸೊ ಸಿಂಗಲ್ ಲೇನು. ಓಕೆನಾ, ಇಲ್ಲಿಂದ ಕೊಯಂಬತ್ತೂರ್ ಬಂದು 189 ಕಿಲೋಮೀಟರ್ಸ್. ಸೊ 4 hours 44 minutes ತೋರಿಸ್ತಾ ಇದೆ. ಅಪ್ರಾಕ್ಸಿಮೇಟ್ 12:51 ಅಂತ ತೋರಿಸ್ತಾ ಇದೆ ಮ್ಯಾಪ್ ಅಲ್ಲಿ. ಸೊ ಐ ಗೆಸ್ ವಿ ಮೈಟ್ ರೀಚ್ ಅರೌಂಡ್ 1:32 ಅನ್ಸುತ್ತೆ, ಯಾಕಂದ್ರೆ ಈಗ ನಾವು ಊಟ ತಿಂಡಿ ಎಲ್ಲ ಬ್ರೇಕ್ ತಗೊಂಡು ಹೋದ್ರು ಅಷ್ಟೊತ್ತು ಆಗುತ್ತೆ. ನೋಡೋಣ ಏನಾದ್ರು, ಯಾಕಂದ್ರೆ ಇದು ಇಲ್ಲಿಂದ ಸಿಂಗಲ್ ರೋಡು, ಮುಂದೆ ಘಾಟ್ ಸೆಕ್ಷನ್. ನನ್ಗೆ ಅದು 4 lane ರೋಡು ಇಲ್ಲ ಫುಲ್ ಡಬಲ್ ರೋಡು ಆ ತರ ಏನ್ ಸ್ಟ್ರೆಚ್ ಸಿಗಲ್ಲ ತೀಡಕ್ಕೆ. ಹಾಗಾಗಿ ಆರಾಮಾಗೆ ಹೋಗ್ತಾ ಇದೀವಿ. 80-90 ಹೋಗ್ತೀವಿ ಅನ್ಕೊಂಡಿದೀನಿ ಈ ರೋಡಲ್ಲಿ. ನೋಡೋಣ, ಚಂದನ್ ಓಡಿಸ್ತೀನಿ ಅಂದ, ಅವ್ನು ಹಿಂದಕ್ಕೆ ಹಾಕ್ಬಿಟ್ಟು ಕೊಡಿಲಿ, ನೀನ್ ಪರ್ಫೆಕ್ಟ್ ಒಂದ್ಸತಿ ಬೆಂಗಳೂರಿಗೆ ತಗೋವ ಕಾರ್ನ, ನೀನ್ ಬೆಂಗಳೂರಿಗೆ ತಗೊಂಬಂದ್ರೆ ಆಮೇಲೆ ನೆಕ್ಸ್ಟ್ ಟೈಮ್ ನೀನ್ ಹಿಂದೆ ನಾವು ಕುತ್ಕೊಳ್ತೀವಿ ಅಂತ ಹೇಳಿ ಇಸ್ಕೊಂಡು ನಾವು ಓಡಿಸ್ತಾ ಇದೀವಿ. ಅದಕ್ಕೆ ಚಂದನ್ ಅವರು ತಮ್ಮ ಮನವನ್ನು ಒಲಿಸಿಕೊಂಡು ಬಲವಂತವಾಗಿ ಬೇರೆ ಆಪ್ಷನ್ ಇಲ್ಲ ಅಂತ ಕೊಟ್ಟೇನೆ. ಅದಕ್ಕೆ ಹೇಳಿ, ಆಯ್ತು ವಾಪಸ್ ಮೈಸೂರಿಗೆ ಬಂದ್ಮೇಲೆ ಮೈಸೂರಲ್ಲಿ ನೀನೇ ಓಡಾಡ್ಸು, ನಿನ್ ಜೊತೆ ಕುತ್ಕೊಂಡು ಆರಾಮ ನೀನೆಲ್ಲ ಓಡ ಆರಾಮಾಗಿ ಕುತ್ಕೊಳ್ತೀಯ ಅಂತ ಹೇಳಿ, ಯಾಕಂದ್ರೆ ಹೈವೇ ಅಲ್ಲ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್. ಅಲ್ಲ, ಅವನು ಪರ್ಫೆಕ್ಟ್ ಆಗ್ತಾನೆ. ಸೊ ಪರ್ಫೆಕ್ಟ್ ಆದ್ಮೇಲೆ ನಾವು ಆರಾಮಾಗಿ ಫ್ರೀಯಾಗಿ ಕುತ್ಕೊಳ್ತೀವಿ. ಇಲ್ಲ ನಾವೇ ಓಡಿಸ್ಬೇಕು ಅಂತ ಏನ್ ನಾವ್ಯಾವತ್ತು ಅನ್ಕೊಂಡಿಲ್ಲ ಆ ತರ. ಏನ್ ಗುರು, ಪೆಟ್ರೋಲು ಗಗನಕ್ಕೇರಿದೆ. ಅವ 111 ರೂಪಾಯಿ ಗುರು ಇಲ್ಲಿ. ನೀವು ಅನ್ಕೋಬೋದು 111 ರೂಪಾಯಿ ಇದ್ರು ಮತ್ತೆ ನನ್ನ ಮಗನ ಯಾಕೆ ಹೋಯ್ತಾ ಇದೆ ಟ್ರಿಪ್ಗೆ ಅಂತ. ಬಟ್ ಇದು 6 ತಿಂಗಳು ಮುಂಚೆನೆ ಪ್ಲಾನ್ ಮಾಡಿ ಎಲ್ಲ ಬುಕ್ ಮಾಡ್ಬಿಟ್ಟಿದ್ವಿ. ಸೊ ಆಪ್ಷನ್ ಇಲ್ಲ, ಹಾಗಾಗಿ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಒಂದು 45 ಲೀಟ್ರ್ ಹಿಡಿಸ್ತು ಒಂದು 7,900 ರೂಪಾಯಿ. ಸಾರಿ, 4,400 ಎಷ್ಟ ದರ್ಶನ್? 4,700 ಆಯ್ತು ಫ್ಯೂಯಲ್ ಬಿಲ್ಲು. ಅಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಸ್ವಲ್ಪ ಆ ಕಡೆ ಓಡಾಡ್ತಾ ಇದ್ರು, ಅದಕ್ಕೆ ಅದು ಫ್ಯೂಯಲ್ ಹಾಕ್ಸಿದ್ದು ನಮ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಆಮೇಲೆ ಈ ಸಾಹೇಬ್ರು ಮುಂದೆ ಫ್ರಂಟ್ ಸೀಟ್ ಬಿಡ್ಲಿಲ್ಲ ಅವ್ರಿಗೆ, ಪಾಪ ವಿಡಿಯೋ ಎಡಿಟರ್ಗೆ. ನಾನೇ ಇಲ್ಲೇ ಕುತ್ಕೊಳ್ತೀನಿ ಅಂತ ಕುತ್ಕೊಂಡ್ಬಂದ್ರೆ ಈಗ ಬಲವಂತವಾಗಿ ಹಿಂದಕ್ಕೆ ಹಾಕಿದೀವಿ ಅವನ್ನ. ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ಹೋಗ್ತಾ ಇದೀವಿ. ನೀವು ನೋಡಿ ಏನ್ ಸಕ್ಕತ್ತಾಗಿ ಎಲ್ಲಾ ಕಡೆ ಮಳೆ ಆಗ್ತಾ ಇದೆ, ಮೋಡ ಇದೆ. ನೋಡಿ ನಮ್ಮ ಸಿಂಗಲ್ ಲೇನ್ ರೋಡ್ ವ್ಯೂ. ಚಾಮರಾಜನಗರ ಇಲ್ಲಿಂದ ಎಷ್ಟಿರ್ಬೋದು ನೋಡೋಣ. ಅಲ್ಲೊಂದು ಬೋರ್ಡ್ ಇದೆ, ಸೈನ್ ಬೋರ್ಡ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಎಷ್ಟು ದೂರ ಇದೆ ಇನ್ನು ಅಂತ. ಇಲ್ಲೆಲ್ಲ ಒಳ್ಳೆ ಕಡೆ ರೋಡ್ ಸೈಡ್ ಬ್ರೇಕ್ಫಾಸ್ಟ್ ಅಂಗಡಿ ಇಲ್ಲ, ಏನಾದ್ರು ಚಿಕ್ಕ ಶಾಪ್ ತರ ಏನಾದ್ರು ಸಿಕ್ಕರೆ ನಿಲ್ಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಏನಪ್ಪಾ ಇಲ್ಲಿ ಮಾಡ್ದ ಮುಂದೆ ಹೋಗೋದಾ? ಯಾರೇನು ಮಾತಾಡ್ತಾ ಇಲ್ವಲ್ಲ, ನಿದ್ದೆ ಮಾಡ್ಬಿಟ್ರ? ಚಾಮರಾಜನಗರ ಇನ್ನೇನು ಬಂದ್ವಿ, 18 ಕಿಲೋಮೀಟರ್ ನೋಡಿ ಬೋರ್ಡ್. ಚಾಮರಾಜನಗರ, BR Hills, ಸತ್ಯಮಂಗಲ, ಕೊಯಂಬತ್ತೂರು. ಕೊಯಂಬತ್ತೂರು 163, ಬಟ್ ನಾವು ವಿಶಾಖದಿಂದ 183 ತೋರಿಸ್ತಾ ಇದೆ. ನಾಟ್ ಆನ್ ಇಶ್ಯೂ.
4 hours 4 ಅವರ್ ಇನ್ನ ಪ್ರಯಾಣ. ಬನ್ನಿ ನಮ್ಮ ಜೊತೆ ನಿಮ್ಮನ್ನು ನಾವು ಕೊಯಂಬತ್ತೂರು ಇಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೇನಾದ್ರು ವೀಡಿಯೋ ಮಾಡಕ್ಕೆ ಬಿಟ್ರೆ ಒಳಗೂ ವೀಡಿಯೋ ಮಾಡ್ತೀವಿ, ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಂಟರಿಂಗ್ ಚಾಮರಾಜನಗರ. ವೆಲ್ಕಮ್ ಟು ಚಾಮರಾಜನಗರ, ಲ್ಯಾಂಡ್ ಆಫ್ ಫೋಕ್ ಆರ್ಟ್ಸ್ ಅಂತೆ, ಜಾನಪದ ಕಲೆಗಳ ನಾಡು ಚಾಮರಾಜನಗರ. ಎಂಟ್ರಿ ಆದ್ವಿ. ಹೋಟ್ಲು ಹುಡುಕ್ತಾ ಇದೀವಿ, ಹೊಟ್ಟೆ ಸಿಗ್ತಾ ಇದೆ ಅಂತ. ವೆಜ್ ಅಂತ ಹಾಕೋರು ಎಲ್ಲ ಕ್ಲೋಸ್ ಅಂತ ಹಾಕಿದ್ದಾರೆ. ಇನ್ನು ಹೋಟೆಲ್ ಸಿಕ್ಕಿಲ್ಲ. ಸಮಯ ಇವಾಗ 8:27. ನಮಗೆ ಮುಂದೆ ಹೋಗಿ ರೈಟ್ ಹೈವೇ ತೋರಿಸ್ತಾ ಇದೆ. ಹೈವೇ ಕನೆಕ್ಟ್. ಬೈಪಾಸ್ ಒಳಗಡೆ ಹೋಟೆಲ್ ಇಲ್ಲ. ಒಳಗಡೆ ಇಲ್ವಾ? ಬೈಪಾಸ್ ಅಲ್ಲಿ ಇಲ್ವಾ? ಇದು ಬೈಪಾಸ್ ಅಲ್ಲಿ ಅದು ಹೋಟೆಲ್ ಸಿಗಲ್ಲ. ನೀವು ಸ್ಟ್ರೈಟ್ ಮಾಡಿರಿ. ಶೋರ ಬೈಪಾಸ್ ಅಲ್ಲಿ ಸಿಗಲ್ಲ ಹೋಟೆಲ್? ಇಲ್ಲ ಇಲ್ಲ. ಓ ಮೈ ಗಾಡ್, ಬೈಪಾಸ್ ಅಲ್ಲಿ ಹೋಗಿದ್ರೆ ನಾವು ಟೈಮ್ ಸೇವ್ ಮಾಡ್ತಾ ಇದ್ವಿ ಅನ್ಸುತ್ತೆ. ಏನಿಲ್ವಾ ಬೈಪಾಸ್? ಮತ್ತೆ ಸುಮ್ಮನೆ ಟೈಮ್ ಪಾಸಿಂಗ್ ಮಾಡೋರು ಅವರು. ಎಲ್ಲರೂ ಬೈಪಾಸ್ ಅಲ್ಲಿ ಹೋದ್ರೆ ನಾವು ರೋಡ್ ಸೇವ್ ಮಾಡ್ತೀವಿ ಅಂದ್ರೆ ಇವ್ನು ನೋಡಿದ್ರೆ ವಾಪಸ್ ಹಂಗೆ ಯೂಟರ್ನೇ ತೋರಿಸ್ತಾ ಇದೆ ಕಣ. ಇಲ್ಲ ಇಲ್ಲ, ಅಲ್ಲಿ ಮುಂದೆ ಹೋಗ್ಬಿಟ್ಟು ಇವ್ ಅಣ್ಣ ನೋಡಿ, ರೈಲ್ವೆ ಸ್ಟೇಷನ್, ಚಾಮರಾಜನಗರ ರೈಲ್ವೆ ಸ್ಟೇಷನ್ ಇದೇ ಲಾಸ್ಟ್ ಸ್ಟಾಪ್ ಅಂತೆ. ಅಂದ್ರೆ ಮೈಸೂರಿಂದ ಬರೋ ಟ್ರೈನ್. ನಾನು ಕೊಯಂಬತ್ತೂರ್ಗಿದೆ ಇಲ್ಲ, ಚಾಮರಾಜನಗರನೇ ಎಂಡ್ ಅಂತ. ಅಲ್ಲಿ ನೋಡಿ ನಮ್ಮ ಧ್ವಜ ಬಾವುಟ ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ಲ, ಗೋಡೆ ಮನೆಗಳು ಅಡ್ಡ ಬಂತು. ಇಲ್ಲಿ ಮುಂದೆ ಕಾಣಿಸುತ್ತೆ ನೋಡೋಣ, ರಾರಾಜಿಸುತ್ತಿದೆ. ಕಾಣಿಸಿದ್ರೆ ತೋರಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ, ಅಡ್ಡ ಇದೆ. ಸೊ ಲಾಸ್ಟ್ ಸ್ಟಾಪ್ ಆಗಿರೋದ್ರಿಂದ ಅಲ್ಲೊಂದು ನಮ್ದು ಬಾವುಟ ಹಾಕ್ಬಿಟ್ಟವ್ರೆ. ಎಲ್ಲ ಕಡೆ ಪಟಾಕಿ ಪಟಾಕಿ ಪಟಾಕಿ. ನೆನ್ನೆ ನಮ್ಮ RCB ಗೆದ್ದಿರೋದಕ್ಕೆ RCB ಫ್ಯಾನ್ಸ್. RCB ಗೆದ್ದಿರೋದ್ರೆ ಎಲ್ಲರೂ ಸೆಲೆಬ್ರೇಷನ್ಸ್ ಮಾಡಿದ್ದಾರೆ. ಎಲ್ಲ ಕಡೆ ಪಟಾಕಿ. ನಾವು ತಿಂಡಿ ತಿನ್ನೋಕ್ಕೋಸ್ಕರ ಬೈಪಾಸ್ ರೋಡ್ ಬಿಟ್ಟು ಇಷ್ಟು ಮುಂದೆ ಬಂದಿದ್ದೀವಿ. ಇಲ್ಲಿ ಸಿಗುತ್ತಾ ಅನ್ನೋದೇ ನಮ್ಮ ಪ್ರಶ್ನೆ. ಇಷ್ಟು ಬೇಗ ಓಪನ್ ಆಗಿರುತ್ತಾ ಎಲ್ಲಾದ್ರೂ ಅಂತ ನೋಡೋಣ. ನಮ್ಮ ಅದೃಷ್ಟ. ಅಲ್ಲೊಂದು ಉಡುಪಿ ಇತ್ತು, ಅದೇನಷ್ಟು ವಾವ್ ಅನಿಸಿಲ್ಲ, ಅದಕ್ಕೆ ನಾವು ನಿಲ್ಲಿಸಲಿಲ್ಲ, ಬಂದ್ಬಿಟ್ವಿ ಸೀದಾ. ಇಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಕೊನೆಗೆ ಹೋಟ್ಲು ಹುಡ್ಕೊಂಡು ಏನಿಲ್ಲ ಅಂದ್ರೂ ಒಳಗಡೆ ಬಂದ್ವಿ. ಒಂದು 2 ಕಿಲೋಮೀಟ್ರು. ಇಲ್ಲಿ ಯಾವುದೋ ಒಂದು ಉಡುಪಿ ಉಪಹಾರ ಸಿಕ್ಕಿದೆ ನಮಗೆ. ನೋಡಿ, ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ ಉಡುಪಿ ಉಪಹಾರ. ಎಲ್ಲರೂ ಇಡ್ಲಿ ಸಾಂಬಾರು ತಗೊಂಡ್ವಿ. ಎಲ್ಲಾರ್ದು ಇಡ್ಲಿ ಸಾಂಬಾರು. ನಾನು ಹೇಳಿ ಸಪ್ರೇಟು ಅಂತ. 4. ಅದು ನಮ್ಮ ಕಾರು, ಅಂದರೆ ನಾವು ಟ್ರಾವೆಲ್ ಮಾಡಿದ್ರೆ ಚಂದನ್ ಕಾರು. ಚಾಮರಾಜನಗರ ಸಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಮಕ್ಕಳು ಸ್ಕೂಲು ಕಾಲೇಜಿಗೆ ಹೊರಟಿದ್ದಾರೆ. ಇದೆ ಚಾಮರಾಜನಗರ ಬಸ್ ಸ್ಟ್ಯಾಂಡ್ ಅನ್ಸುತ್ತೆ. ಬಸ್ ಸ್ಟ್ಯಾಂಡ್ ಹಾಸ್ಪಿಟ್ಲ? ಇದು ಹಾಸ್ಪಿಟ್ಲ್. ಇದು ಹಾಸ್ಪಿಟ್ಲು ಅಂದ್ರೆ ಚಂದನ್. ಲೆಫ್ಟ್ ಸೈಡ್ ಹಾಸ್ಪಿಟ್ಲ್, ಬಸ್ ಸ್ಟ್ಯಾಂಡ್. ಓಕೆ, ಬಸ್ ಸ್ಟ್ಯಾಂಡ್ ರೈಟ್ ಸೈಡ್. ಮುಂದೆ ಹೋಗಿ ಇನ್ನು ಮುಂದೆ ಹೋಗಿ ಲೆಫ್ಟ್ ಅಂತೆ. ಸೊ ಅಣ್ಣ ಮ್ಯಾಪ್ ಹಾಕೋರೆ. 4 hours 20 minutes ತೋರಿಸ್ತಾ ಇದೆ ನೋಡಿ. 12:45 ಇದ್ದಿದ್ದು 1 ಆಯಿತು. ಇನ್ನು ಹೋಗ್ತಾ ಹೋಗ್ತಾ ಟೈಮ್ ಜಾಸ್ತಿ ಆಗುತ್ತೆ ವಿನಃ ಯಾವತ್ತೂ ಟೈಮ್ ಕಮ್ಮಿ ಆಗೋದು ಬಿಡೋದೇ ಇಲ್ಲ ನಾವು. ಇಲ್ಲ, ಮ್ಯಾಕ್ಸಿಮಮ್ 2 ಗಂಟೆ ಒಳಗೆ ರೀಚ್ ಆಗಲೇಬೇಕು. ರೀಚ್ ಆದರೆ ಅಲ್ಲಿ ಒಳಗೆ ಹೋಗಿ ನೋಡೋಕೆ ಈಸಿ ಆಯ್ತದೆ. ಅಂಕಲ್ಲು ಭಾಳ ಫಾಸ್ಟಲ್ಲಿ ಅವರೇ. KA02 ಐ ಥಿಂಕ್ ಲಾಕ್ಡೌನಲ್ಲೆಲ್ಲ ಇಲ್ಲಿ ಬಂದು ಸೆಟ್ಲ್ ಆದವರು. ಗ್ರೀನ್ ಆಟೋ ಇಟ್ಕೊಂಡು ಇಲ್ಲೇ ಅವರೇ. ಆ ಝೂಮಲ್ಲಿ ಏನು ನಿಮಗೆ ಕಾಣ್ತಾ ಇದೆಯಲ್ಲ, ಅದು ಏನದು ಚಾಮರಾಜೇಶ್ವರ ದೇವಸ್ಥಾನ ಅಂತೆ. ದೇವ್ರೆ ಹೋಗ್ಬೋದಾ? ಆಯ್ತು ನಡೀರಿ. ಪಾಪ ಅಂಕಲ್ಲು ಗೈಡ್ ಮಾಡಿದ್ರು, ಬೈದ್ರ ಹೇಳಿದ್ರೆ ಗೊತ್ತಾಗಿಲ್ಲ. ಫ್ರೀ ಲೆಫ್ಟ್ ಅಂದರು, ಹೊರಟ್ವಿ ನಾವು. ದೇವ್ರೆ ಕಾಪಾಡಪ್ಪ, ನಮ್ಮ ಪ್ರಯಾಣ ಸುಖಕರವಾಗಿರಲಿ. ನೋಡಿ, ಇದೇ ಬಸ್ ಸ್ಟ್ಯಾಂಡ್. ಚಂದನ್ ಹೇಳಿದ್ನಲ್ಲ ಮುಂದೆ ಲೆಫ್ಟಲ್ಲಿ ಸಿಗುತ್ತೆ ಅಂತ. ಚಂದನ್ ಅವ್ರ ರಿಲೇಷನ್, ಅವ್ರ ಮನೆ ಇಲ್ಲೇ ಎಲ್ಲೋ ಇರೋದಂತೆ. ಹಾಗಾಗಿ ಚಂದನ್ ಎಷ್ಟೊತ್ತಿ ಬಂದಿದೆಯಪ್ಪ ಇಲ್ಲಿಗೆ? ಅವನಿಗೆ ಲೆಕ್ಕನೇ ಇಲ್ಲ, ಅಷ್ಟೊತ್ತಿ ಬಂದವನು. ಅವನಿಗೊಂದು ಹೆಣ್ಣು ನೋಡ್ತಾ ಇದ್ದೀವಿ. ಮೈಸೂರಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ, ಒಂದು ಹೆಣ್ಣಿದ್ರೆ ಅವನಿಗೋಸ್ಕರ ನಮಗೆ ರೆಫರ್ ಮಾಡಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಗಂಟು ಹಾಕ್ಸೋಣ. ನೋಡಿ, ಅವನೇ ಸುಂದರ. ಪಕ್ಕದಲ್ಲಿ ಇನ್ನೊಬ್ಬ ಸುಂದರ ಅವನೇ. ಹಾಡು ಹೇಳದ್ನಲ್ಲ ಅವನಿಗೆ ನೋಡಿ,
ಅವ್ನ್ಗೆ ಹಾಡು ಹೇಳಿ ಇವಾಗ ನಿನ್ಗೆ ಸೆಲ್ಫ್ ಹಾಡು ಹೇಳು. ಸುಂದರ ಎರಡನೇ ಸುಂದರ ಇವನು. ಇಬ್ರು ಸುಂದರರಿಗೆ ಮೈಸೂರಲ್ಲಿ ಯಾರು ಸಿಕ್ಕಿದ್ರೆ ನಮಗೂ ಸ್ವಲ್ಪ ಓಡಾಡಕ್ಕೆ ಈಸಿ ಆಗುತ್ತೆ. ಸುಲ್ತಾನ್ ಶರೀಫ್ ರೋಡ್ ಅಂತ ನಾವಲ್ಲೇ ಬೈಪಾಸ್ ನಿಮ್ಗೆ ಏನ್ ತೋರ್ಸದ್ನಲ್ಲ, ರೈಟ್ ಅಲ್ಲೇ ತಗೊಂಡಿದ್ರೆ ನಾವ್ ಇಷ್ಟೊತ್ತಿಗೆ ಎಷ್ಟು ದೂರ ಹೋಗ್ತಾ ಇದ್ವಿ. ಸಿಟಿ ಒಳಗೆ ಬಂದಿರೋದ್ರಿಂದ ತಿಂಡಿಗೋಸ್ಕರ ಸಿಟಿ ಒಳಗೆ ಬಂದ್ವಿ. ಹಾಗಾಗಿ ಸ್ವಲ್ಪ ಟೈಮ್ ಏರುಪೇರಾಯಿತು. ಐ ಥಿಂಕ್ ಇನ್ನೊಂದು 2 ಕಿಲೋಮೀಟರ್ ಆದ್ಮೇಲೆ ಬೈಪಾಸ್ಗೆ ಕನೆಕ್ಟ್ ಆಗ್ತೀವಿ ಅನ್ಸುತ್ತೆ. ಯಾಕಂದ್ರೆ 2.4 ಕಿಲೋಮೀಟರ್ ಲೆಫ್ಟ್ ಅಂತ ತೋರಿಸ್ತಾ ಇದೆ. ಇವ್ ನೋಡಿ ಶೂರ, ಸ್ಕೂಲ್ಗೆ ಹೋಗ್ತಿರುವ ಶೂರ. ಐ ಥಿಂಕ್ ಬೇಜಾರಲ್ಲಿ ಹೋಗ್ತಾವನೆ. ಇವತ್ತು 1ನೇ ತಾರೀಕಲ್ಲ, ಇವತ್ತೇ ಫಸ್ಟ್ ಡೇ ಇರಬೇಕು. ನಗು ಅಣ್ಣ. ಅವನು ತಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅವ್ನು ಎತ್ತಿ ಯಾರೋ ಆಟಕ್ಕೆ ಎಸ್ತಿರೋ ಥರ ಇಟ್ಕೊಂಡು ಹೋಯ್ತಾವ. ನಾನು ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ ಅನ್ಕೊಂಡು ಅದಕ್ಕೆ ನೋಡ್ತಾವನ. ಆ ಕಡೆ ಯಾರು ನೋಡಿಲ್ಲ ಅಂದ್ರೆ ಜಂಪ್ ಹೊಡೆದ್ಬಿಡೋಣ ಮನೆಗೆ ಅಂತ. ಓಕೆ ಆಯ್ತು. ಇದೇನು ಬಸ್ ಡಿಪೋ ಅನ್ಸುತ್ತೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಏನಪ್ಪ ಬಸ್ ಡಿಪೋ ಏನೋ ಇದು? ಚಂದನ್? ಹೌದು, ವಿಭಾಗ. ಇಲ್ಲಿಂದ 30 ಕಿಲೋಮೀಟರ್ಸ್ ದಾಟಿದ್ರೆ ತಮಿಳ್ನಾಡು ಶುರು ಅಂತ ಚಂದನ್ ಹೇಳಿದ್ದು. ಯಾಕಂದ್ರೆ ಅವನು ಇಲ್ಲಿ ಲೋಕಲ್ ಆಗಿರೋದ್ರಿಂದ ಅವನ ಹತ್ರನೇ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಆಲ್ ದ ಇನ್ಫಾರ್ಮೇಶನ್ಸ್ ಹ್ಯಾಸ್ ಬೀನ್ ಶೇರ್ಡ್ ಬೈ ಚಂದನ್. ಚಂದನ್ ಹೇಳ್ದ ವಿಡಿಯೋ ನೀಟಾಗಿ ಮಾಡಿ. ಅವ್ರು ಯಾರೋ ಅವ್ರ ಬಾಸು ಆಸ್ಟ್ರೇಲಿಯಾದಲ್ಲಿ ಇದಾರಂತೆ, ಅವ್ರಿಗೋಸ್ಕರ ಈ ವಿಡಿಯೋ ಅಂದ್ರೆ ಲಿಂಕ್ ಕೊಡ್ತೀನಿ ಅಂತ. ಸೊ ಆಸ್ಟ್ರೇಲಿಯಾದಲ್ಲೂ ನಾವು ಫೇಮಸ್ ಆಗಬೇಕು ಅಂತ ನೀಟಾಗಿ ವ್ಲಾಗ್ ಮಾಡ್ತಾ ಇದ್ದೀವಿ. ಏನಪ್ಪ ಅವ್ರ ಹೆಸರು? ಕಳ್ಳನ್ ಮಗ ಹೆಸರು ಹೇಳ್ತಾ ಇಲ್ಲ. ನೋ ಪ್ರಾಬ್ಲಮ್. Australia ma'am, you can subscribe our channel while watching this video if this guy shares the link for you. Okay? Thanks for subscribing in advance. ನಾನು ಹೇಳಕ್ಕಿಂತ ಮುಂಚೆ ಅವ್ನು ತೋರಿಸ್ತಾವ್ರೆ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ನಮ್ಗೆ ಆಸ್ಟ್ರೇಲಿಯಾಗ ಒಂದು ಟಿಕೆಟ್ ಕಳಿಸ್ತಾರೆ ಬನ್ನಿ ಅಂತ. ಅಲ್ಲೂ ವಿಡಿಯೋ ಮಾಡ್ತೀವಿ ಅಂತ. ಅಯ್ಯೋ ಕತೆ. ಥ್ಯಾಂಕ್ ಯು. ವಂದನೆಗಳು. ಲ್ಯಾಂಡ್ ಆಫ್ ಕಲೆಗಳು ಆಳ್ ನಗರಕ್ಕೆ ವಂದನೆ ಹೇಳ್ತಾ ಕೊಯಂಬತ್ತೂರಿಂದ 138 ಸತ್ಯಮಂಗಲ ಕಿಲೋಮೀಟರ್ಸ್. ಇನ್ನೊಂದು ಹೈಲೈಟ್ ಪಾಯಿಂಟ್, ಐ ಥಿಂಕ್ ನಾವು ವಿಡಿಯೋ ಮಾಡ್ಬೇಕಾದ್ರೆ ಗ್ಲಾಸ್ ಮೇಲೆ ನೋಡಿ ಒಂದು ಎಲ್ ಶೇಪ್ ಎಲ್ ಬೋರ್ಡ್ ಒಂದು ಸಿಂಬಲ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ನಾವ್ ಇದುವರೆಗೂ ನೋಟಿಸೇ ಮಾಡಿಲ್ಲ. ನನ್ಗೆ ಈಗ ಅರ್ಥ ಆಯ್ತು ಆ ತಾತ ಯಾಕೆ ಮಕ್ಕಕ್ಕೆ ಹೋದ ನನಗೆ ಅಂತ. ಯಾಕಂದ್ರೆ ಎಲ್ ಬೋರ್ಡ್ ಸಿಗ್ನಲ್ ಆಗ ನನ್ನ ಮಕ್ಳು ಎಲ್ ಬೋರ್ಡ್ ಎಲ್ಲ ಗಾಡಿ ತಗೊಂಬಂದು ಇಲ್ಲಿ ನಿಲ್ಸ್ಕೊಂಡು ನಿಂತ್ಕೊಬಿಡ್ತಾರೆ ಅಂತ. ಸೊ ಇದು ಚಂದನ್ ಕಾರ್ ಆಗಿರೋದ್ರಿಂದ, ಚಂದನ್ ಓಡಿಸ್ತಾ ಇರೋದ್ರಿಂದ, ಅವ್ನು ಕಲಿತಾ ಇರೋದ್ರಿಂದ ಅವನು ಲರ್ನರ್ ಲೈಸೆನ್ಸ್ ಅಂದ್ರೆ ಎಲ್ ಬೋರ್ಡ್ ಹಾಕೊಂಡಿದ್ದಾನೆ. ಈಸ್ ಎ ಲರ್ನರ್ ಅಂತ. ಹಾಗಾಗಿ ಅದನ್ನು ನಾವು ಕೀಳಕ್ಕಾಗಲ್ಲ, ಯಾಕಂದ್ರೆ ಇದು ಅವ್ನ ಕಾರು. ನಾವೇನೇ ಮಾಡ್ಬೇಕಂದ್ರೆ ಅವ್ನ ಪರ್ಮಿಷನ್ ಬೇಕು. ಆಕ್ಚುಲಿ ಅವ್ನ ಪರ್ಮಿಷನ್ ಇದೆ. ಬೇಡ ಅಂದ್ರೆ ಒಂದು ಹಾಕಿ ಅವನಿಗೆ ಇದ್ದಿದ್ದು ಸೀಟ್ ಕವರ್ ಎಲ್ಲ ಕಿತ್ತಾಕಿದೀವಿ. ಅಂದ್ರೆ ಸೀಟ್ ಕವರ್ ಅಂದ್ರೆ ಸೀಟ್ ಮೇಲೆ ಪಾಲಿಥಿನ್ ಕವರ್ ಹಾಕಿರ್ತಾರಲ್ಲ, ಅದು ಗೊತ್ತಲ್ಲ, ಪಾಲಿಥಿನ್ ಇಸ್ ವೆರಿ ಡೇಂಜರಸ್ ಅಂತ. ಯಾಕಂದ್ರೆ ಬಿಸಿಲಲ್ಲಿ ಕಾರ್ ನಿಂತಿರುತ್ತೆ, ಅದ್ರೊಳಗಿಂದ ಒಂಥರ ಗ್ಯಾಸ್ ಲೀಕ್ ಆಗುತ್ತೆ. ಅದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಆಗಕ್ಕೆ ತಗ್ಸಿ ಅವ್ನಿಗೆ ಹೇಳಿ, ಹೆಂಗಿರೋ ಕೊಯಂಬತ್ತೂರ್ಗೆ ಹೋಗ್ತಾ ಇದೀವಲ್ಲ, ಅಲ್ಲಿ ಸೀಟ್ದು ಬೀಡಿಂಗ್ಸ್ ಸಿಗುತ್ತೆ, ಫ್ರಂಟ್ ಸೀಟ್ಗೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಅಂದಿಲ್ಲ, ಹೂ ಅಂದಿಲ್ಲ, ಕಳ್ಳನ ಮಗ ಅವನು. ನೋಡೋಣ ಮುಂದೆ ಕೊಯಂಬತ್ತೂರು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಆಕ್ಸೆಸರೀಸ್ ಅಂಗಡಿ ಸಿಕ್ಕಿದ್ರೆ ಅಲ್ಲೆರಡು ಬೀಟ್ಸ್ ತಗೊಂಡು ಸೀಟ್ಗೆ ಹಾಕೊಳ್ತೀವಿ. ಸೊ ಹಾಗಾಗಿ ಏನ್ ನಿಮ್ಗೆ ಕಾಣಿಸ್ತಾ ಇದೆ, ಇಟ್ಸ್ ಅ ಲರ್ನರ್, ಚಂದನ್ಸ್ ಲರ್ನಿಂಗ್ ಕಾರ್ ಇದು. ಹಾಗಾಗಿ ನಮ್ಮ ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಅದು, ಐ ಮೀನ್ ಈ ವಿಡಿಯೋ ಇದೇನು ನಾವು ನಮ್ಮ 5 days ಟ್ರಿಪ್ ಕಂಪ್ಲೀಟ್ ಮಾಡ್ತೀವಲ್ಲ, ನಿಮ್ಗೆ ಅದು ಫ್ರೀಯಾಗಿ ಕಾಣಿಸುತ್ತೆ. ಓಕೆನಾ? ಬೇಜಾರು ಮಾತ್ರ ಮಾಡ್ಕೋಬೇಡಿ ದಯವಿಟ್ಟು. ಇಲ್ಲಿಂದ ಫಾರೆಸ್ಟ್ ವ್ಯೂ ಅಂತೆ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬಂಡೀಪುರ್ ಫಾರೆಸ್ಟ್ ಅಂದ್ರೆ ನಾವು ಅದರ ಹಿಂಭಾಗ ಇದ್ದೀವಿ. ಊಟಿಯಿಂದ ಬರ್ಬೇಕಾದ್ರೆ ಬಂಡೀಪುರ್ ಫಾರೆಸ್ಟ್ ಒಳಗಿಂದ ಬರುತ್ತೆ. ಸೊ ಇದು ಬ್ಯಾಕ್ ಸೈಡ್. ಸೊ ಇದೆಲ್ಲ ಅವಾಗ ವೀರಪ್ಪನ್ ಅವರು ಆಳುತ್ತಿದ್ದ ರಾಜ್ಯ ಇದು. ಅವರಿಲ್ಲ, ಬಟ್ ಈಗ ಒಂದ್ ಸ್ವಲ್ಪ ಈಸಿ ಆಗಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅದೇ ಬೆಲ್ಟೇ ಬರುತ್ತೆ. ಸೊ ಇನ್ನೇನು ನಾವು ಹತ್ತತ್ರ ತಮಿಳ್ನಾಡು ಬಾರ್ಡರ್ ಹತ್ತತ್ರ ಹೋಗ್ತಾ ಇದೀವಪ್ಪ ರಜಾ. ಹೌದು, ತಮಿಳ್ನಾಡು ಬಾರ್ಡರ್ ಹತ್ತತ್ರ ಹೋಗ್ತಾ ಇದೀವಿ. ಕಾಡು ಜೊತೆಗೆ ನಾಡು. ರೈಮಿಂಗ್ ಓ ಸೂಪರ್. ನಾವು ಎಲ್ಲೆಲ್ಲೂ ತೆಂಗು ಅಡಿಕೆ. ನಮ್ಮ ಕಡೆನೂ ಪರವಾಗಿಲ್ಲ, ಕೇರಳದವ್ರ ತರ. ಆಮೇಲೆ ಕೇರಳದಲ್ಲೂ ಜಾಸ್ತಿ ತೆಂಗು, ಇಲ್ಲಿ ನಮ್ಮ ಕಡೆನೂ ಪರವಾಗಿಲ್ಲ ತೆಂಗು. ನೋಡಿ ಈ ರೋಡಲ್ಲಿ ಫುಲ್ಲು ತೆಂಗಿನ ಮರಗಳು ಸಾಲು ಗಟ್ಟಿವೆ. ಕರೆಕ್ಟಾಗಿ ಹೋಯ್ತಾ ಇದೀನಲ್ಲ?
ಸುಮ್ಮನೆ ಇದ್ರ ರೋಡಲ್ಲಿ ಹೋಗ್ತಾ ಇದ್ವಿ, ಯಾವ್ದದು ಹೈವೇ ರೋಡಲ್ಲಿ, ಇಲ್ಲಿ ಒಳಗಿಂದ ಕರ್ಕೊಂಡು ಹೋಯ್ತಾ ಅವನು. ಇದೇ ರೋಡೇನೋ ಹೈವೇ ಬಂದ್ರೆ ಇದೇ ಕನೆಕ್ಟ್ ಆಗ್ತಾ ಇತ್ತಾ? ಹಾ ಯಾ ಇದೆ ಹಾ ಅದೇ ಅಲ್ಲಿ ಇದು ತೋರಿಸ್ತಲ್ಲ, ಅದು ಇಲ್ಲಿಗೆ ಬಂದು ಹೌದಾ? ಅದು ಅಲ್ಲೇ ಚಾಮರಾಜನಗರ ಅಲ್ಲೇ ಕನೆಕ್ಟ್ ಆಗ್ತದೆ. ಓಕೆ, ಚಾಮರಾಜನಗರ ಇಲ್ಲೇ ಕನೆಕ್ಟ್ ಆಗ್ತಾ ಇತ್ತು. ಜಸ್ಟ್ ಬರೀ ಅದು ಚಾಮರಾಜನಗರ ಬೈಪಾಸ್. ಓಕೆ, ಸಿಟಿ ಬೈಪಾಸ್ ಅಷ್ಟೇ ಅಂತ ಬಂದ್ರೆ ಅದು ಇಲ್ಲಿಗೆ ಕನೆಕ್ಟ್ ಆಗಿದೆ. ಚಿಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಮೈಸೂರು ಕೊಯಂಬತ್ತೂರು ಬಸ್ಗಳು ಎಲ್ಲ ಈ ರೂಟಲ್ಲಿ ಬರೋದು. ಓಕೆ ಓಕೆ, ಇದು ಬಸ್ ರೂಟ್ ಅಂತ ಏನಿದೆ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಚಾಮರಾಜನಗರ. ಓಕೆ, ಈಗ ಇಲ್ಲಿ ಬೋರ್ಡ್ ಬರುತ್ತೆ ಕರ್ನಾಟಕ ಲಾಸ್ಟ್. ಓಕೆ, ಕರ್ನಾಟಕ ಲಾಸ್ಟ್ ಅಂತ ಬೋರ್ಡ್ ಬರುತ್ತೆ. ಚಿಟ್ಟೆಗಳು ಬಟರ್ಫ್ಲೈಸ್ ನೋಡಿ ಭಾಳ ಖುಷಿ ಆಯ್ತು, ಎಲ್ಲ ಎಲ್ಲೋ ಕಲರ್ಸ್ ಚೆನ್ನಾಗಿದೆ ನೋಡಿ. ಬಟರ್ಫ್ಲೈ ನೋಡಕ್ ಬಟರ್ಫ್ಲೈ ಪಾರ್ಕ್ ಹೋಗ್ತಾರೆ ನೋಡಿ, ರೋಡಿಗೆ ಬಂದ್ರೆ ಎಷ್ಟೊಂದು ಬಟರ್ಫ್ಲೈಗಳು ಕಾಣಿಸುತ್ತೆ. ಈಗ ಬಿಸಿಲು ಮುತ್ತು ಕೊಡುತ್ತಿದೆ, ಯಾಕಂದ್ರೆ ಕರ್ನಾಟಕ ದಾಟಿ ತಮಿಳ್ನಾಡು ಎಂಟ್ರ್ ಆಯ್ತಾ ಇದೀವಿ. ಸೊ ಇನ್ನು ಬೆಟ್ಟ ಇಳಿತೀವಿ ಅಂತ ಕೆಳಗೆ ಇದೆ ನೋಡಿ. ಆಮೇಲೆ ಅರಣ್ಯ ಇಲಾಖೆಯ ಏನಂತಾರೆ ಅದು, ದ್ವಾರ, ಚೆಕ್ ಪೋಸ್ಟ್. ಓ ಬ್ಯೂಟಿಫುಲ್. ನನ್ಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೇನೋ, ಬಟ್ ನನಗೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ನೋಡಿ. ಎಷ್ಟಿದೆ, ಮಳೆ ಬಂದಿದೆ ಅಲ್ವಾ, ಐ ಥಿಂಕ್ ಅದಕ್ಕೋಸ್ಕರ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ನನಗೆ. ಕಾಡು, ಕಾಡಿನೊಳಗೆ ನಾಡು, ಕಾಡು ಕಾಡಿನೊಳಗೆ ನಾಡು. ಬೇರೆ ನಿಲ್ಸಿಯಾರ ಇಲ್ಲಿ ಸ್ಟಾಪ್ ಮಾಡೋ. ಓಕೆ, ಬಟರ್ಫ್ಲೈಸ್ ನೋಡಕ್, ಬಟರ್ಫ್ಲೈ ಯಾವ್ದು ಇನ್ಸ್ಟಾಗ್ರಾಮ್ ರೀಲ್ ವೈರಲ್ ಆಗಿತ್ತಲ್ಲ, ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಅಂತ. ಹಂಗೆ ನೋಡಿ, ಮಳೆ ಆದರೆ ಎಷ್ಟು ಅಡ್ವಾಂಟೇಜ್ ಅಂತ, ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಿದೆ ನಮ್ಮ ಪರಿಸರ, ಎಲ್ಲೆಲ್ಲೂ ಗ್ರೀನರಿ. ಖುಷಿ ಆಗುತ್ತೆ, ಕಣ್ಣು ತಂಪಾಯಿತು. ನಾನು ನಮ್ಮ ಯೋಗ ಸರ್ಗೆ ಹೇಳ್ತಾ ಇದ್ದೆ, ಸಿಸ್ಟಮ್ ನೋಡಿ 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 ಕಣ್ಣೆಲ್ಲ ನೋವ್ತಾ ಇದೆ ಸಾರ್ ಅಂತ. ಅವ್ರು ಅದಕ್ಕೆ ಹೇಳೋರು, ಎಲ್ಲ ಬಿಟ್ಬಿಟ್ಟು ಎಲ್ಲರೂ ಒಂದು 2-3 ದಿನ ಹೋಗಿ ಗ್ರೀನರಿ ನೋಡು, ಕಣ್ಣು ತಂಪಾಗುತ್ತೆ ಅಂತ. ಈಗ ನೋಡಿ ಸುತ್ತ ಗ್ರೀನರಿ ನೋಡ್ತಾ ಇದ್ದೀನಿ, ಕಣ್ಣು ತಂಪು. ವಾಟ್ ಅ ವ್ಯೂ ಮ್ಯಾನ್. ನೋಡಿ ಬೆಟ್ಟ, ನೋಡಿ ಬೆಟ್ಟ ಕಾಣಿಸ್ತಾ ವ್ಯೂ. ಈಗ ನಾವು ಐ ಥಿಂಕ್ ಊಟಿ ಆ ಕಡೆ, ಕೊಯಂಬತ್ತೂರು ಊಟಿ ಬೆಟ್ಟ ದಾಟಿದ್ರೆ ಕೊಯಂಬತ್ತೂರು ಕೊಟ್ಟೈತೀವಿ. ಇಶಾ ಫೌಂಡೇಶನ್ ಭಾಳ ಜನ ನೋಡಿರ್ಬೋದು ಅನ್ಸುತ್ತೆ, ಸುತ್ತ ಬೆಟ್ಟದ ಮಧ್ಯ ಇರೋದದು. ನೋಡ ಅಲ್ಲಿ ಎಷ್ಟು ಬಿಸಿಲಿದೆ ಗೊತ್ತಿಲ್ಲ, ಹೋದಾಗ ಗೊತ್ತಾಗುತ್ತೆ. ಅದೇ ಬೆಟ್ಟಗಳು ಅನಿಸ್ತಾ ಇದೆ ಇವೆಲ್ಲ ನೋಡ್ತಾ ಇದ್ರೆ. ನಾವು ಮೈಸೂರಿಂದ ಕೆಳಗೆ ಇಳಿತೀವಲ್ಲ ಇವನೇ ಚಂದನ್, ಏರ್ ಪಿನ್ ಕರ್ವ್ಸ್ ಸಿಗುತ್ತೆ ಈ ರೋಡಲ್ಲಿ. ದಿಬ್ಬಂ ಘಾಟ್, ನಾವು ದಿಂಬಾ ಘಾಟ್ ಅನ್ಕೊಂಡಿದ್ವಿ, ಒಂದು ದಿಬ್ಬಂ ಘಾಟ್ ಅಂತೇನೆ. 27 ಏರ್ ಪಿನ್ ಕರ್ವ್ಸ್ ಇದೆಯಂತೆ. ನೋಡೋಣ ಅದು ಹೆಂಗೆ ಕಾಣಿಸುತ್ತೆ ಅಂತ. ಒಂದು ಭಾಳ ಜನ ಕರೆಕ್ಷನ್ಸ್ ಮಾಡೋರು ಇರ್ತಾರೆ, ಗೊತ್ತಲ್ಲ ನಿಮಗೆ. ದಿಂಬಂ ಘಾಟ್ ಹೋಗ್ತಾ ಇದ್ದೀವಿ. ಒಂದೇ ಒಂದು ಆಸೆ ಗುರು, ನನ್ನ ವಿಡಿಯೋ ಸಿಕ್ಕಾಪಟ್ಟೆ ಹೆಸರಲ್ಲ, ಆದರೆ ಒಂದು ಡ್ರೋನ್ ತಗೊಳ್ಳೋಣ ಅಂತ. ಎಲ್ಲರೂ ಡ್ರೋನ್ ಹಿಡ್ಕೊಂಡು ಫಾಲೋ ಮೀ ಹಾಕೊಂಡು ಹೋಯ್ತಾ ಇರ್ತಾರೆ. ನಾವು ಯಾವಾಗ ಶಿವ ತಗೊಳ್ಳೋದು? ನೋಡಿ ಹಿಂಗೆಲ್ಲ ಬರ್ತೀವಿ, ಡ್ರೋನ್ ಇದ್ರೆ ನಾವು ಡ್ರೋನ್ ಆಡಿಸ್ಬಿಟ್ಟು ನೋಡಿ ನೇಚರ್ ವ್ಯೂ ಅಂತ ತೋರಿಸ್ಬೋದಾಗಿದೆ. ಅದು ಯಾವುದೋ ಏರ್ ಪಿನ್ ಕರ್ವ್ಗೆ ಹೋಗ್ತೀವಂತೆ, ಅದು ತುಂಬ ಚೆನ್ನಾಗಿದೆ ಅಂತ ಅವ್ರೆ. ಏನು ಮಾಡ್ತೀರಾ, ಕಾರ್ ಮೇಲೆ ಹತ್ತೋದು ತೆಗಿಯೋಕ್ಕಾಗಲ್ಲ ನಮಗೆ. ನೋಡೋಣ ಹೆಂಗೆ ಆಗುತ್ತೆ ಏನು. ಒಂದು 2,000 ಜನ ಸಬ್ಸ್ಕ್ರೈಬರ್ಸ್ ಆಗೋದ್ರೆ ಚಂದನ್ ಹೇಳೋನೆ, ನಾನು ಡ್ರೋನ್ ಸ್ಪಾನ್ಸರ್ ಮಾಡ್ತೀನಿ ಅಂತ. ಏನಾಗುತ್ತೆ ನೋಡೋಣ. ಮಕ ತಿರುಗಿಸ್ಕೊಂಡ ಹೇಳಿದ ತಕ್ಷಣ ಫಾರೆಸ್ಟ್ ರೋಡ್ ಆಗಿರೋದ್ರಿಂದ ಐ ಥಿಂಕ್ 500 ಮೀಟರ್ಸ್ಗೂ ಸ್ಪೀಡ್ ಬಂಪ್ ಹಾಕೋರೆ, ಹಾಗಾಗಿ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಎಲ್ಲ ಟೈಮ್ ಕಿಲ್ ಆಗ್ತಾ ಇದೆ, ಪೋಲ್ ಆಗುತ್ತಿದೆ ಸಮಯ. ನೋಡಿದ್ರೆ ಎಲ್ಲ ಆನೆಗಿನೇ ಕಾಣಿಸುತ್ತಾ ಅಂತ, ಜಿಂಕೆಗಳು ಕಾಣಿಸುತ್ತೆ ಅಂತಂದ. 2 ಕಾಲಿ ನಾವು ಬಿಟ್ರೆ ಇನ್ಯಾವು ಕಾಣ್ತಾ ಇಲ್ಲ ಸದ್ಯಕ್ಕೆ ಇಲ್ಲಿ. ನೋಡೋಣ ಇನ್ನೆಲ್ಲಿ ಕಾಣಿಸುತ್ತೆ ಅಂತ.
ತಳವಾಡಿ, ಗೌರ್ಮೆಂಟ್ ಆಫ್ ತಮಿಳ್ನಾಡು ಹೈವೇ ಡಿಪಾರ್ಟ್ಮೆಂಟ್. ಇಲ್ಲಿಂದ ನಾವು ಎಂಟ್ರಿ ಆದ್ವಿ, ಕರ್ನಾಟಕ ಮುಗೀತು ನಮ್ಮ ಬಾರ್ಡ್ರು. ತಮಿಳುನಾಡು ಎಂಟ್ರಿ ಆದ್ವಿ. ಕೆನರಾ ಬ್ಯಾಂಕ್ ಇದೆ ಅಂತೆ. ಯಾರಾದರೂ ಒಂದು 7-3 ಲಕ್ಷ ಕೊಟ್ಟರೆ ಖರ್ಚಿಗೆ ಆಯ್ತದೆ ಟ್ರಿಪ್ ಮಾಡ್ಕೊಬರೋಕ್ಕೆ. ತಮಿಳುನಾಡು ಪರವಾಗಿಲ್ಲ. ತಮಿಳ್ನಾಡು ಅದು ಹೆಂಗಿದೆ, ಸ್ಟಾರ್ಟಿಂಗ್ ಆಗಿರೋದ್ರೆ ಇನ್ನು ಕನ್ನಡದಲ್ಲಿದೆ, ಇಲ್ಲಾಂದ್ರೆ ಎಲ್ಲ ತಮಿಳಲ್ಲೇ ಇರುತ್ತಲ್ಲ. ಯಾವುದೋ ಚಂದನ್ ದೇವಸ್ಥಾನ ಹೇಳ್ದಲ್ಲ ಇಲ್ಲಿ, ಬನ್ನಾರಿ. ಅದೇನ ಅಲ್ಲ ಫೇಮಸ್ ಬನ್ನಾರಿ ಟೆಂಪಲ್, ಹೆಸರು ಕೇಳಿರ್ಬೋದು ನೀವು. ಸೊ ಇದೇ ರೋಡಲ್ಲೇ ಅಂತೆ ದೇವಸ್ಥಾನ ಇರೋದು. ಶಾರ್ಟ್ಸಲ್ಲಿ ಇದ್ದೀವಿ, ಶಾರ್ಟ್ಸಲ್ಲಿ ಇರೋದ್ರಿಂದ ಗೊತ್ತಿಲ್ಲ ಹೋಗೋಕ್ಕಾಗುತ್ತಾ ಇಲ್ಲ ಅಂತ. ಇಲ್ಲ ಅಟ್ಲೀಸ್ಟ್ ಆಚೆಯಿಂದ ಕೈ ಮುಕ್ಕೊಂಡು ಹೋಗಿಬಿಡೋದು, ಕಾಪಾಡಮ್ಮ ಒಳ್ಳೇದಾಗಲಿ ಅಂತ. ಕರ್ನಾಟಕ ಪೊಲೀಸ್ ಚೆಕ್ ಪೋಸ್ಟ್ ಅಂತ ಇದೆ. ಕರ್ನಾಟಕ ಪೊಲೀಸ್ ಚೆಕ್ ಪೋಸ್ಟ್ ಇಂದ ಎಂಟ್ರಿ ಆಗಿ ತಮಿಳ್ನಾಡು ಚೆಕ್ ಪೋಸ್ಟ್ ಮುಂದೆ ಬರುತ್ತೆ ಅನ್ಸುತ್ತೆ. ವಾವ್, ಏನು ಸಾಗದ ಕಾಣ್ತಾ ಇದೆ ನೋಡಿ ವ್ಯೂ, ಚೆನ್ನಾಗಿದೆ ಅಲ್ವಾ. ಈ ರೋಡು ಆ್ಯಕ್ಚುಲಿ ನೈಟ್ 9 o'clock ಇಂದ ಬೆಳಗ್ಗೆ 5-6 ತನಕ ಕ್ಲೋಸ್ ಆಗಿರುತ್ತಂತೆ. ಇಲ್ಲಿ ಓಡಾಡೋಕ್ಕೆ ಬಿಡಲ್ಲ ಅಂತ. ಯಾವುದೋ ಬಸ್ಸು ಕೊಯಂಬತ್ತೂರಿಂದ ಹಾಸನ್ಗೆ ಹೋಗ್ತಾ ಇದೆ ಗುರು, ಅದು ನಮ್ಮ KSRTC ಬಸ್ಸು. ಇಲ್ಲಿ ಓಡಾಡೋಕ್ಕೆ ಬಿಡಲ್ವಂತೆ. ಸೊ ರಾತ್ರಿ ನಿಷೇಧ, ಟ್ರಾವೆಲ್, ನೈಟ್ ಟ್ರಾವೆಲ್ ಇಸ್ ಪ್ರೊಹಿಬಿಟೆಡ್. ನಮ್ಮ ಕಾಡು ಜನಾಂಗದವ್ರು ಏನೇನು ಹಿಡ್ಕೊಂಡು ಮಾಡ್ತಾರೆ. ಹಲ್ಸ್ನಾಡು ಎಲ್ಲಿ ನೋಡಿದ್ರು ಹಲ್ಸ್ನಾಡು. ಇವಾಗ ಹಲ್ಸ್ನಾಡು ಚಕೋತ. ವಂದನೆಗಳು, ಥ್ಯಾಂಕ್ ಯು, ವಿಸಿಟ್ ಅಗೇನ್. ಇದನ್ನ NH ಡಿವಿಷನ್ ಬ್ಯಾಂಗ್ಳೂರಾ? ಓ ಮೈ ಗಾಡ್. ಇಲ್ಲಿಂದ ಮಧುರೈ, ಈರೋಡು, ಸೇಲಂ, ಸತ್ಯಮಂಗಲ, ಕೊಯಂಬತ್ತೂರು, ತಿರುಪೂರ್ ಎಲ್ಲ ಹೋಗ್ಬೋದು. ಸೊ ನಮ್ಮ ಕರ್ನಾಟಕ ಬಾರ್ಡ್ರ್ ಮುಗಿತು. ಬಟ್ ಅಲ್ಲೂ ತಮಿಳ್ನಾಡು ಬೋರ್ಡ್ ಹಾಕಿದ್ದು, ನಾನು ಅದೇ ಅನ್ಕೊಂಡೆ. ಬಟ್ ಇದು ಓಕೆ, ಅದು ಬೆಂಗಳೂರು ಡಿವಿಷನ್ ಅಂತ ಹಾಕೋರೆ. ಸೊ ಹಾಗಾಗಿ ಕರ್ನಾಟಕ ಮುಗೀತು. ಇದು ಕೊಯಂಬತ್ತೂರ್. ಅಣ್ಣ ಎಲ್ಲೋ ಹೋಯ್ತಾ ಇದೆ ಅಣ್ಣ? ಇದು ತಮಿಳ್ನಾಡು ಬಾರ್ಡ್ರು. ವೆಲ್ಕಮ್ ಟು ತಮಿಳ್ನಾಡು, ಕೊಯಂಬತ್ತೂರು 113 ಕಿಲೋಮೀಟರ್ಸ್. NH ಸತ್ಯಮಂಗಳ ಟೈಗರ್ ರಿಸರ್ವ್. ಸತ್ಯಮಂಗಳ ಫಾರೆಸ್ಟ್ ಎಂಟ್ರಿ ಆದ್ವಿ ಗುರು. ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಇದು. ಲೆಫ್ಟ್ ಸೈಡಲ್ಲಿ ನೋಡಿ ಬೆಟ್ಟ. ಆ ದೂರದಿಂದ ಏನು ಬೆಟ್ಟ ನೋಡ್ಕೊಬರ್ತದೆ ಅಲ್ಲೇ ಕಾಣ್ತಾ. ಈಗ ನೋಡೋಣ ಆನೆಗಿನೇ ಏನಾದ್ರು ಕಾಣಿಸುತ್ತೆ ಅಂತ. ಸತ್ಯಮಂಗಲ ಟೈಗರ್ ರಿಸರ್ವ್ ಅಂತ. ದರ್ಶನ್, ಈಗೇನಾದ್ರು ಟೈಗರ್ ಬಂದ್ರೆ ಏನ್ ಮಾಡ್ತೀಯಪ್ಪ? ರಜಾ ನಾನೇನು ಮಾಡಲ್ಲ, ನಾನು ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಕುದಿರ್ತೀನಿ. ಓ, ದರ್ಶನ್ ಮಲಿಕ ಬಿಡ್ತಾನೆ, ಅವ್ನು ಕುತ್ಕೊಂಡೇ ನೋಡ್ಬಿಡ್ತಾನೆ ಅಂದೆ. ನೋಡಿ ಹೆಂಗೆ ಸುಸ್ತಾಗಿದೆ ದರ್ಶನ್. ಬೆಳಗ್ಗೆ 3 ಗಂಟೆಗೆ ಎದ್ದ. 3 ಗಂಟೆಯಿಂದ ನಿದ್ದೆ ಮಾಡಕ್ ಬಿಡ್ತಾಳೆ ನನ್ನ ಮಕ್ಕಳು ಅಂತ ಹೇಳಿ, ನಿದ್ದೆ ಮಾಡೋ ಒಂದು ಬಿಡೋ ಅವನಿಗೆ ಅಂತ. ಅದಕ್ಕೆ ಸುಸ್ತಾಗಿ ಕೂತಿದ್ದಾನೆ. ಚೆನ್ನಾಗಿ ಮಳೆ ಆಗಿದೆ ನೋಡಿ, ಅದಕ್ಕೆ ಹಚ್ಚ ಹಸಿರಾಗಿ ಕಾಣಿಸುತ್ತಿದೆ ಎಲ್ಲ ಕಡೆ. ಎಲ್ಲರೂ ನೋಡ್ತಾ ಇರಿ, ಎಲ್ಲಾದ್ರೂ ಟೈಗರ್ ಕಾಣಿಸುತ್ತಾ ಅಂತ. ಟೈಗರ್ ಇಲ್ಲ, ಎಲಿಫೆಂಟ್ಸ್. ರೋಡಲ್ಲಿ ಇರುತ್ತೇನ ಇಷ್ಟೊತ್ತಲ್ಲಿ? ಇರಲ್ಲ, ಎಲ್ಲ ಒಳಗೊಟ್ಟೋಗಿರ್ತವೆ. ಅರ್ಲಿ ಮಾರ್ನಿಂಗ್ ಬಂದರೆ ಕಾಣಿಸುತ್ತೆ. ನಮ್ಮ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮ್ಯಾನೇಜರ್ ಮಿಸ್ಟರ್ ಮಧು ಟಿ ಅವ್ರು ಕೇಳಿದ್ರೆ ಹೇಳ್ತಾರೆ ಯಾವ ಟೈಮ್ಗೆ ಹೋದ್ರೆ ಏನೇನು ಕಾಣಿಸುತ್ತೆ ಅಂತ. ಈಸ್ ಎ ನೇಚರ್ ಲವರ್ ಇವನು. ಏನು ಸಾರ್ ಕರೆಕ್ಟ್ ಅಲ್ವಾ ಹೇಳಿದ್ದು? ಅವ್ರು ಏನಾದ್ರು ವಿಡಿಯೋ ನೋಡ್ತಾರೆ ಪಕ್ಕ. ನೋಡ್ದಂತ ಏನ ನಮ್ಮ ಮಗ ಎಲ್ಲ ಕಡೆ ನನ್ನ ವೈರಲ್ ಮಾಡ್ತಾವನಲ್ಲ ಅಂತ ಖುಷಿ ಆಗುತ್ತೆ. ಐ ಥಿಂಕ್ ಲಾಸ್ಟ್ ನಾನು ಮಲೇಷ್ಯಾಗೆ ಹೋಗ್ಬೇಕಾದ್ರೆ ಯಾವಾಗಲೂ ವಿಡಿಯೋದಲ್ಲಿ ಅವ್ರನ್ನ ತೋರಿಸಿದ್ದೆ ಅನಿಸುತ್ತೆ. ಇಲ್ಲ ನೋಡಿ, ನಾನು ಮಲೇಷ್ಯಾ ವಿಡಿಯೋದಲ್ಲಿ ಇರ್ತಾರೆ ಅವರು. ಮಧು ಟಿ, ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮ್ಯಾನೇಜರ್. ವ್ಯೂ ನೋಡಿ. ಗುರು ಬೆಟ್ಟ ಗುರು. ಡ್ರೋನ್ ಇಲ್ಲ, ಸೆಲ್ಫಿ ಸ್ಟಿಕ್ ಅಲ್ಲಿ ತೆಗಿತಾ ಇದ್ದೀನಿ ಅಷ್ಟೇ. ಡ್ರೋನ್ ಇದ್ರೆ ಇನ್ನು ಅಲ್ಲಿ ನೋಡಿ, ಅಲ್ಲಿ ಸಿಟಿ ಕಾಣಿಸ್ತದೆ, ದೂರದಲ್ಲಿ ನೀರು ಕಾಣಿಸ್ತದೆ. ಅದೇ ಡ್ಯಾಮ್ ಅಂದ ಚಂದನು. ಅಲ್ಲಿ ಹೋಗ್ತೀವಂತೆ, ನೋಡೋಣ.
ಏನು ಸಗದಾಗಿದೆ ನೋಡಿ ಬೆಟ್ಟ. ಒಂದು ಕಾಲದಲ್ಲಿ ನಮ್ಮ ವೀರಪ್ಪನವರು ಆಳುತ್ತಿದ್ದ ಬೆಟ್ಟ ಇದು. ಕಾಣಿಸ್ತಾ ಫ್ರೆಂಡ್ಸ್? ನೋಡಿ ಅಲ್ಲಿ ಏನು ದೂರದಲ್ಲಿ ಗಾಡಿಗಳು ಕಾಣಿಸ್ತಾ ಇದೆಯಲ್ಲ, ಆ ಘಾಟ್ ಸೆಕ್ಷನ್ ಕೆಳಗಡೆ ಅಲ್ಲಿ ಗಾಡಿಗಳು ಅಲ್ಲಿ ಬರ್ತಾ ನೋಡಿ, ಝೂಮ್ ಹಾಕಿದ್ವಿ. ಅಲ್ಲಿಗೆ ಹೋಗ್ತೀವಿ ಇವಾಗ ನಾವು ಇವಾಗ ಎಲ್ಲಿದ್ದೀವಿ ಗೊತ್ತಾ? ನಾವು ಇಲ್ಲಿದ್ದೀವಿ ನೋಡಿ, ಇಲ್ಲಿದ್ದೀವಿ. ಇಲ್ಲಿಂದ ಇವಾಗ ಅಲ್ಲಿಗೆ ಹೋಗುವೆವು. ಸೇವ್ ಅವರ್ ಅರ್ತ್ ಫ್ರಮ್ ಪ್ಲಾಸ್ಟಿಕ್. ಇಲ್ಲಿಂದ ಬಮ್ ಘಾಟು ಶುರು ಗುರು. ಇವು ನೋಡಿ 27 ಏರ್ಪಿನ್ ಕರ್ವ್ ಇದಾವೆ. ಅದೇನಕ್ಕೆ ಆರನ್ ಮಾಡ್ತಾರೆ ಅಂತ ಅರ್ಥನೇ ಆಗಲ್ಲ. ನಾವು ಸ್ಲೋ ತಾನೇ ತಿರ್ಗ್ಸಕ್ಕಾಗತ್ತೆ, ಏನು ನಾವೇನು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ತಿರ್ಗ್ಸಕ್ಕಾಗತ್ತಾ? ಲಾರಿಯವರು ಬರ್ತಾ ಇರ್ತಾರೆ ಅಂದರೆ ಓಕೆ, ನಾವು ನಿಧಾನಕ್ಕೆ ತಿರುಗಿಸ್ಬೇಕಲ್ವಾ? ಸುಮ್ಮನೆ ಆರನ್ ಮಾಡ್ತಾ ಇರ್ತಾರೆ. ಇಲ್ಲಿ ನಿಂತ್ಕೊಂಡ್ರೆ ಕೆಳಗೆ ಕಾಣಿಸುತ್ತಾ ಏರ್ಪಿನ್ ಕರ್ವ್ಸು ಕೆಳಗಡೆ? ಇಲ್ಲಿ ನೋಡಿ, ಇದು 26th. ನಾವೇನು ಸ್ಟಾರ್ಟ್ ಮಾಡಿದ್ರೆ ಅದು 27th, ಇದು 26th. क्या कर रहे हैं? जाओ वो क्या कर रहे हैं? आराम से जा रहे हैं ಅಂತ ಅನ್ಬೇಕು ನಮಗೆ. ಹೇಳ್ತಾವನೆ ಘಾಟ್ ಸೆಕ್ಷನ್ ಏನ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಹೋಗಕ್ಕಾಯ್ತದ? ಕ್ಯಾ ಕರ್ ರೇ ಅಂತ ಆರಾಮ್ಸೆ ಜಾರೆ ಅಂತ ಹೇಳೋಣ ಅಂತ ಬಿಟ್ಟ ಹೋಗು ಅಂತ. 4 ಜನ ಇದೀವಿ. ನಾನೀಗ ಇವ್ರನ್ನೆಲ್ಲ ರುಬ್ಬಾಡ್ಸಿದ್ರೆ ಅಷ್ಟೇ, ಕಾರಲ್ಲಿ ಹಾಕ್ತಾರೆ ಆಮ್ಲೆಟ್ಗಳು ಒಬ್ಬೊಬ್ರು. ಚೆನ್ನಾಗಿದೆ ನೋಡಿ ದಾರಿ. ಹೋಗಪ್ಪ. ಅಂಕಲ್ ಹಿಂದೆ ಭದ್ರವಾಗಿ ಹಿಡ್ಕೊಂಡು ಕೂತವ್ರೆ. ಅವನ್ ಬಿದ್ದು ಗಾಡಿ ಬಿದ್ರೆ ನಾನು ಮಾತ್ರ ಬೀಳಬಾರ್ದು ಅಂತ. ಅಯ್ಯೋ, ಆ ಬೆಟ್ಟದಿಂದ ಈ ಬೆಟ್ಟ ಕನೆಕ್ಟ್ ಆದ್ವಿ ನಾವು. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟ. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಕಾಣಿಸ್ತಾ ಇದೆ. ಆ ವ್ಯೂ ನಾವೇನು ಅಲ್ಲಿಂದ ನೋಡಿದ್ವಲ್ಲ, ಕಾಣಿಸ್ತೆ? ನೋಡಿ, ನಾವು ಅಲ್ಲಿ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನೋಡಿ. ಅದು ತೋರಿಸೋದಲ್ಲ ವಿಡಿಯೋ ಮಾಡ್ಬೇಕು ನೋಡಿ. ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀವಿ ಅಂತ, ಇಲ್ಲಿಗೆ ಹೋಗ್ಬೇಕು ಅಂತ ನೋಡಿ. ಇದೇ ಸ್ಪಾಟ್ ಅದು. 8 ಏರ್ಪಿನ್ ಕರ್ವ್ ಇದೆ ಗುರು. ವ್ಯೂ ನೋಡಿ ಏನು ಸಗದಾಗಿದೆ. ನನಗೆ ಮೊಬೈಲಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗ್ತಾ ಇದೆ ಗೊತ್ತಿಲ್ಲ, ಬಟ್ ನಮಗೆ ಡೈರೆಕ್ಟ್ ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಬೆಟ್ಟ ನೋಡಿ, ಎದುರುಗಡೆ ಏನು ಕಾಣ್ತಾ ಇದೆ ಅದು ಅಲ್ಲಿ ಮೇಲಿಂದ ನೋಡಿದ್ವಿ, ಇವಾಗ ಕೆಳಗಿಂದ ಮೇಲೆ ನೋಡ್ತಾ ಇದ್ವಿ. ಅಂದರೆ ಅಷ್ಟು ಬೆಟ್ಟದ ಮೇಲಿಂದ ಇಷ್ಟು ಕೆಳಗೆ ಇಳಿದಿದ್ದೀವಿ ನಾವು ಅಂತ. ಸಿಕ್ಕಾಪಟ್ಟೆ ಲಾರಿಯಲ್ಲಿ ಪಾಪ ಹೆವಿ ಲೋಡ್ ಅಲ್ವಾ, ಗಾಡಿಗಳು ನಿಧಾನಕ್ಕೆ ಹೋಗ್ತಿರ್ತಾರೆ. ಆಮೇಲೆ ಹೇರ್ಪಿನ್ ಕರ್ವು ತುಂಬ ಶಾರ್ಪ್ ಆಗಿದೆ. ಸೊ ಲಾಂಗ್ ಟರ್ನ್ ತಗೋಬೇಕಲ್ಲ, ಅವರು ನಿಧಾನಕ್ಕೆ ನೋಡಿಕೊಂಡು ತಗೊಳ್ತಾರೆ. ಬಿಸಿಲು ಮಾತ್ರ ಹೇಳಕ್ಕಾಯ್ತಾ ಇಲ್ಲ, ಹಾಡು ಆ ಥರ ಆಗ್ತಾಯಿದೆ. ಕನಸಿನ ಹೊಳೆ ಅಂತಾರಲ್ಲ ಆ ಥರ. ಹಾಗಾಗಿ ನಾವು ನಿಲ್ಲಿಸಿ ಟರ್ನ್ ಮಾಡಿಕೊಂಡು ಹೋಗುತ್ತಿದ್ದೇವೆ. ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ ಫಾರೆಸ್ಟ್. ಏನಂದ್ರೆ ಲೋಡ್ ಗಾಡಿಗಳು ಕಟ್ ಮಾಡ್ತಾರಲ್ವಾ, ಅವ್ರಿಗೆ ಕೆಲವೊಂದ್ಸತಿ ಅದು ಎಷ್ಟು ಅಂತ ಕಟ್ ಆಗುತ್ತೆ. ದೊಡ್ಡ ಗಾಡಿ ಸ್ವಲ್ಪ ಇದಾಗಿಲ್ಲ ಅಂದ್ರೆ ರಿವರ್ಸ್ ಬರ್ತಾರೆ. ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಗಾಡಿ ನಿಲ್ಲಿಸ್ಬಿಡ್ತಾರೆ. ಇದು ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ರೋಡ್ ಬರುತ್ತಲ್ಲ, ಫಸ್ಟು ಘಾಟ್ ಬಂದು ಚಾರ್ಮುಡಿ ಘಾಟು, ಇಲ್ಲ ಶಿರಾಡಿ ಘಾಟ. ಸಕಲೇಶ್ಪುರಿಂದ ಹೋಗೋದು ಶಿರಾಡಿ ಘಾಟ್ ಅನ್ಸುತ್ತೆ. ಚಾರ್ಮುಡಿ ಘಾಟ್ ಕಡೆಯಿಂದ ನಾವು ಧರ್ಮಸ್ಥಳಕ್ಕೆ ಹೋದ್ರೆ ಅದು ಸೇಮ್ ಇದೇ ಥರ ವ್ಯೂ. ಬಟ್ ಮಳೆಗಾಲದಲ್ಲಿ ಹೋದ್ರೆ ಮಾತ್ರ ರೋಡಲ್ಲಿ ಸ್ವರ್ಗ, ಇನ್ನೊಂದು ಹೆಸರೇ ಇಲ್ಲ. ಎಲ್ಲ ಕಡೆ ಜರಿ ಜರಿ ಜರಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಇವಾಗ ಇದು ನೋಡ್ತಾರೆ ನನಗೆ ಅದು ನೆನಪಾಗ್ತದೆ. ಸೊ ಈ ಸತಿ ನೆಕ್ಸ್ಟ್ ಒಂದು ಏನಂತಾರೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲೆಲ್ಲೂ ಜರಿ ಸಖತ್ತಾಗಿರುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ ಟ್ರೈ ಮಾಡವ.
ಥಾರ್ ಪಲ್ಸ್ ಎಕ್ಸ್. ಕ್ಯಾ ಕರ್ ರೇ ಅಣ್ಣ ಎಲ್ಲ ಅಲ್ಲೇ ಮೇಲೆ ಸೆಟ್ಲ್ ಆದ ಅನ್ಸುತ್ತೆ. ನಾವೇ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮಳೆ ಬಂದರೆ ನೇಚರ್ ಅಡ್ವಾಂಟೇಜ್ ನೋಡಿ. ಹಿಂಗೆ ಲಾಂಗ್ ಟರ್ನ್ ತಗೊಳ್ತಾ ಎಲ್ಲ ಹೋಗಿ 4ನೇದು ಇನ್ನು 3 ಇದೆ ಅಷ್ಟೇ. 3 ಹಿಡಿದ್ರೆ ಎಷ್ಟಡಿ ಮೇಲಿಂದ ಕೆಳಗೆ ಬರ್ತೀವಿ ಚಂದನ್? ಗೊತ್ತಿಲ್ಲ, ಗೂಗಲ್ ಮಾಡಿ ನೀವೇ. ಅಷ್ಟಡಿ ಮೇಲಿಂದ ಕೆಳಗೆ ಬಂದಿದ್ದೀವಿ ನಾವು. ಈಗ ಹ್ಯೂಮನ್ ಸ್ಟಾರ್ಟ್. ಇವ್ರು ಯಾರು ಸೈಕಲಲ್ಲಿ ನಮ್ಮ ಬಾವುಟ ಹಿಡ್ಕೊಂಡು ಹೋಗ್ತಾರೆ. ಎಲ್ಲಿಂದ ಎಲ್ಲಿಗೆ? ಆಲ್ ಇಂಡಿಯಾ ಸೈಕಲ್ ಟೂರ್ ಏನೋ ಇತ್ತು, ಸಾರಿ ನಾನು ನೋಡಲಿಲ್ಲ. ಇಂದ ಟ್ರಕ್ ಇತ್ತು, ಸೈಕಲಲ್ಲಿ ಹೋಗ್ತಿದ್ದಾರೆ ನೋಡಿ, ಸೈಕ್ಲಿಂಗ್ ಮಾಡ್ಕೊಂಡು. ಆಲ್ ಇಂಡಿಯಾ ಕ್ಯಾಂಪೇನ್ ಅಂತೆ ಏನೋ ಮಾಡ್ಕೊಂಡು. ಬಾ, ಹ್ಯಾಟ್ಸ್ ಆಫ್ ಅವ್ರಿಗೊಂದು. ಥರ್ಡ್ ಒನ್, 2 more to go. ಹಿಂಗೆ ಲಾಂಗ್ ಟರ್ನ್ ತಗೊಳ್ತಾರೆ, ನಾವು ಶಾರ್ಟ್ ಟರ್ನಲ್ಲಿ ತಿರುಗಿಸ್ಬಿಡೋ. ಹಿಂಗೆ ಕಟ್ ಮಾಡ್ತಾವ. ಲಾಸ್ಟ್ 1 to go. ಡ್ರೋನ್ ಇದ್ದಿದ್ರೆ ಅಲ್ಲಿ ಮೇಲೆ ನಿಲ್ಲಿಸ್ಬಿಟ್ಟು ಒಂದು ಡ್ರೋನ್ ಶಾಟ್ ತೆಗ್ದಿದ್ರೆ ಅದ್ರ ಮಜಾನೇ ಬೇರೆ. ಏನು ಮಾಡ್ತೀರಾ, ನಮ್ಮ ಹತ್ರ ಡ್ರೋನ್ ಇಲ್ಲ. ಎಕ್ಸ್ಟ್ರಾ ಗೇರ್ ಅಂತ, ಎಕ್ಸ್ಟ್ರಾ ಗೇರ್ ಯೂಸ್ ಮಾಡಿ ಅಂತ ಲಾರಿ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಗೇರ್ ಯೂಸ್ ಮಾಡ್ಕೊಂಡು ಹೋಗಿ ಡೌನ್ ಇಳಿಬೇಕಾರೆ ಅಂತ. ಯಾಕಂದರೆ ಅವಾಗ ನಿಧಾನಕ್ಕೆ ಹೋಗುತ್ತಲ್ಲ, ಇಲ್ಲ ಹತ್ಬೇಕಾದ್ರೆ ಎಕ್ಸ್ಟ್ರಾ ಗೇರ್ ಅಂದರೆ ಲೋಡ್ ಗಾಡಿಗಳಿಗೆ ಫುಲ್ಲಿಂಗ್ ಚೆನ್ನಾಗಿರುತ್ತೆ ಅಂತ ಅರ್ಥ ಅನಿಸುತ್ತೆ. ಅದೆಲ್ಲ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ ನೋಡಿ. ಇದೇ ಬನ್ನಾರಿ ದೇವಸ್ಥಾನ. ಒಳಗೆ ರಶ್ ಇದೆ ಅನಿಸುತ್ತೆ. ಫೇಮಸ್ ಟೆಂಪಲ್, ರಿನೋವೇಷನ್ ನಡೀತಾ ಇದೆ. ಕ್ಲೋಸ್ ಆಗಿರ್ಬೋದು, ಮಧ್ಯಾಹ್ನ ಅಲ್ಲ. ಎಲ್ಲಿ ಎಂಟ್ರೆನ್ಸು? ಹಾಂ, ಅಲ್ಲೋಗಿ ಅದು ಹಿಡ್ಕೊ ಬನ್ನಿ. ಅಯ್ಯೋ, ನೆರಳಾಗಿ ನಿಲ್ಲಿಸ್ತೀನಿ. ಬನ್ನಾರಿ ಟೆಂಪಲ್. ಜಸ್ಟ್ ಬನ್ನಾರಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು, ನಾನು ಹೋಗಿಲ್ಲ ಯಾಕಂದ್ರೆ ನಾನು ಶಾರ್ಟ್ಸಲ್ಲಿದ್ದೆ. ಇವರೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ದರ್ಶನ ಚೆನ್ನಾಗಾಯ್ತಂತೆ. ಏನು ಅಷ್ಟೊಂದು ರಶ್ ಇಲ್ಲ, ಅದು ಒಂದು 15 ನಿಮಿಷ ಆಯಿತು ಅನ್ಸುತ್ತೆ ಹೋಗಿ ಬರೋದಕ್ಕೆ. ಹೇಳ್ತಾರೆ ಶಾರ್ಟ್ಸಲ್ಲಿ ಎಲ್ಲರೂ ಬರ್ತಾ ಇದ್ರು ಅಂತ. ಬಟ್ ನನಗೆ ಒಂದು ಕಡೆ ಹೇಳಿದರು ಶಾರ್ಟ್ಸಲ್ಲಿ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ. ಸೊ ಹಾಗಾಗಿ ನಾನು ಹೋಗಲಿಲ್ಲ. ದರ್ಶನ ಆಯಿತು ಚೆನ್ನಾಗಿ, ಅದು ದಟ್ಸ್ ಗುಡ್. ನಾನು ಹೇಳಿಲ್ವಾ, ಹೋಗ್ತಾ 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 ನಾವು ಟೈಮ್ ಹಂಗೇ ನಮ್ಗೆ ಹೆಂಗೆ ಬೇಕೋ ಹಂಗೆ ತಿರ್ಗಿಸ್ಕೊಬಿಡ್ತೀವಿ ನೋಡಿ. 222 2:22ಕ್ಕೆ ಅರೈವ್ ಆಗ್ತೀವಿ ಅಂತ ಗೊತ್ತಾಯಿದೆ. ಇನ್ನೂ 106 ಕಿಲೋಮೀಟ್ರು, 3 ಅವರ್ ಡ್ರೈವು ಅಂತ. ಇಷ್ಟು ಅದು ಏನು ದಿಬ್ಬಂ ಘಾಟ್ ಇಳಿದಿದ ತಕ್ಷಣನೇ ರೈಟ್ ಸೈಡಲ್ಲೇ ಬನ್ನಾರಿ ಟೆಂಪಲ್. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ಬಿಸಿಲು, ಬಿಸಿ, ಹ್ಯೂಮಿಡ್ ಎಲ್ಲ ಇದೆ, ಸಿಕ್ಕಾಬಟ್ಟೆ ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನೂ 1 hour 45 minutes ತೋರಿಸ್ತಾ ಇದೆ 61 ಕಿಲೋಮೀಟರ್ಸ್ಗೆ. ಯಾವುದೋ ಫುಲ್ಲು ಗಲ್ಲಿ ಪಲ್ಲಿ ಒಳಗೆಲ್ಲ ಹೋಗ್ತಾ ಇದೆ. ಮನೆ ಮನೆ ಮನೆ. ರೂಟ್ ಮಿಸ್ ಆಯ್ತಾ ಏನೋ ಅಂತ ಗೊತ್ತಿಲ್ಲ. 222 ಇದ್ದಿದ್ದು 232 ಆಯಿತು. ಹಿಂಗೆ ಇದ್ರೆ ಇನ್ನೂ 1 hour ಜಾಸ್ತಿ ಆಯ್ತದೆ. ಮೇನ್ ರೋಡ್ ಸಿಗಲೇ ಇಲ್ಲ. ಅದಕ್ಕೆ ಅವ್ನಿಗೆ ಹೇಳಿದೆ ಬೆಂಗಳೂರಿಗೆ ಬಂದ್ಬಿಡೋ, ಬೆಂಗಳೂರಿಂದ ಹೋಗೋಣ ಹೈವೇಲಿ ಅಂತಂದರೆ ಮೈಸೂರಿಂದ ಭಾಳ ಹತ್ರ ಆಗುತ್ತೆ ಅಂತ ಹೇಳಿ ಕರೆಸಿ ನೋಡಿ ಇಲ್ಲೇ ಅಲಿಸ್ತಾವನು. ನಮ್ಮ ಲೆಫ್ಟ್ ಹೋಗ್ಬೇಕಾ? ಇಲ್ಲಿ ಸಿಂಗಲ್ ರೋಡ್ ಬರೀ ಸ್ಪೀಡ್ ಬ್ರೇಕರ್ಗಳೇ ಇದ್ದಾವೆ. ನಾವು ಯಾವಾಗ ರೀಚ್ ಆಗೋದು? ನೋಡಿ ಚಾಪೆ ಎಲ್ಲಿಲ್ಲ, ಚಾಪೆ ಕೆಳಗೆ ಮಲ್ಕೊಳ್ತೀನೋ ಅಲ್ಲಿ. ಮಲಿಕೊಂಡು ಚಾಪೆ ಮೇಲೆ ಹಾಕೋಬಿಡು. ನೋಡಿ, ಇದೊಂದು ಫೇಮಸ್ ರಂಗನಾಥ ದೇವಸ್ಥಾನ ಅಂತೆ. ಕರಾಮಾಡೈ ಏನು ಸಕ್ಕತ್ತಾಗಿದೆ. ತಿರುಪತಿ ತಿಮ್ಮಪ್ಪ ಅವರಿದ್ದಾರೆ. ಇದು ಮಿನ ತಿರುಪತಿ ಅಂತ ಕರೀತಾರಂತೆ. ದೇವರೇ ಕಾಪಾಡಪ್ಪ. ಕೊಯಂಬತ್ತೂರು ಔಟ್ಸ್ಕರ್ಟ್ಸ್ ಅಂದರೆ ನಮ್ಮದು ಬೆಂಗಳೂರಲ್ಲಿ ರಿಂಗ್ ರೋಡ್. ಆಮೇಲೆ ರಿಂಗ್ ರೋಡ್ ಅಂದರೆ ಈಗ ಬರ್ತಾ ನೆಲಮಂಗಲ ಸೈಡಿಂದ ಬರ್ತಾ, ತುಮಕೂರು, ಆಮೇಲೆ ಮಂಗಳೂರಿಂದ ಎಲ್ಲ ಬಂದರೆ ನೆಲಮಂಗಲ ಬರ್ತೀವಲ್ಲ, ಆ ಥರ ಇದು. ಈ ಕಡೆ ಹೊಸಕೋಟೆ, ಆದರೆ ನಾವು ಕೊಯಂಬತ್ತೂರು ಔಟ್ಸ್ಕರ್ಟ್ಸ್ ಎಂಟ್ರಿ ಆಗಿದೆ. ಇನ್ನೂ 1 hour 26 minutes ತೋರಿಸ್ತಾ ಇದೆ 50 ಕಿಲೋಮೀಟರ್ಸ್ಗೆ.
ಬಿಸಿಲು 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 ಸಿಗಾಬಟ್ಟೆ ಬಿಸಿಲು. ಯಾವುದೋ ಗಲ್ಲಿಯಿಂದ ಬಂದ್ವಿ ಸರ್. ಈಗೇನೋ ಹೈವೇ ಸಿಕ್ಕಿದೆ, ಬಟ್ ಆದರೆ ಈ ಹೈವೇನೂ ಫುಲ್ಲು ಕ್ರೌಡ್ ಆಗಿದೆ. ಹೈವೇ ಆದಮೇಲೆ ಮತ್ತೆ ಇನ್ನೊಂದು ಡಿವಿಯೇಷನ್ ಬರುತ್ತೇನೋ ಅದು, ಯಾಕಂದರೆ ಈಶಾ ಫೌಂಡೇಶನ್ ಅಲ್ಲಿಗೆ ಹೋಗಿ ಒಂದು ಡೆಡ್ ಎಂಡಲ್ಲಿ ಮಾಡಿರೋದ್ರಿಂದ ಮತ್ತೆ ಗಲ್ಲಿ ಒಳಗೆ ಎಂಟ್ರ್ ಆಗಬೇಕು ಅನಿಸುತ್ತೆ. ಇನ್ನು 7.8 ಕಿಲೋಮೀಟರ್ ಆದಮೇಲೆ. ಬೆಂಗಳೂರಿಗೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಗುರು. ಇಲ್ಲಿ ನೋಡಿದ್ರೆ ಬಿಸಿಲು ಹರಿತಾ ಇದೆ. ಕೊಯಂಬತ್ತೂರು ಕಾರ್ಪೊರೇಷನ್ ವೆಲ್ಕಮ್ಸ್ ಯು. ಈಗ ಸಿಟಿ ಒಳಗೆ ಬಂದ್ವಿ, ಕೊಯಂಬತ್ತೂರು ಸಿಟಿ. ಬಸ್ ಸ್ಟ್ಯಾಂಡ್ ರೋಡ ಏನೋ ಗೊತ್ತಿಲ್ಲ, ಆ ಕಡೆ ಬಂದ್ವಿ ಅಂತ ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಇನ್ನು 3 ಕಿಲೋಮೀಟರ್ ಆದಮೇಲೆ ಲೆಫ್ಟ್ ತೋರಿಸ್ತಾ ಇದೆ. ಅದು ರೋಡ್ ಇರೋದೇ ಹಂಗ ಇಲ್ಲ ಲೆಫ್ಟ್ ಇದೆ ಗೊತ್ತಿಲ್ಲ. ಇನ್ನು 1 hour 3 minutes. ಯಾರು ಊಟ ಬೇಡ ಅಂತವ್ರೆ, ನೋಡೋಣ. ಈಶಾ ಫೌಂಡೇಶನ್ಗೆ ಹೋಗಿ ಅಲ್ಲೇ ಊಟ ಮಾಡ್ದ, ಇಲ್ಲ ಎಲ್ಲಾದರೂ ಚೆನ್ನಾಗಿರೋ ಹೋಟ್ಲ್ ಸಿಕ್ಕರೆ ನಿಲ್ಸದ. ಕಾದು ನೋಡವಲ್ಲ, ಹೋಗ್ತಾ ನೋಡವ. ಸಿಟಿ ಎಂಟ್ರ್ ಆಗಿದ ತಕ್ಷಣ ಜಾಮ್ ಶಿವ. ಮಧ್ಯಾಹ್ನ ಎಷ್ಟು ಜನ ಸ್ಕೂಲು ಕಾಲೇಜ್ ಮುಗಿಸ್ಕೊಂಡು ಓಕೆ. ಮೋಡ ಆಗ್ತಾ ಇದೆ ನೋಡಿ, ಮಳೆಗೆಲ್ಲ ಬರ್ತದ. ಇವತ್ತು ನಾವು ಬಂದಿದ್ದೀವಿ ಅಂತ ನೋಡೇ ಬಿಡವ. ಎಲ್ಲಿ ಬಂದ್ವಿ ನೋಡಿ ಸಾರ್, ಜಸ್ಟ್ ಹ್ಯಾವ್ ಅ ಲುಕ್. ಬ್ಯಾಕ್ ಗೇಟ್ ಅನ್ಸುತ್ತೆ. ಐ ಥಿಂಕ್ ಶಿವ ನೋಡೋದಕ್ಕೆ ಈ ರೂಟ್ ಹೋಗೋದು. ತೋರಿಸಿ, ಸ್ಟ್ಯಾಚು ನೋಡೋದಕ್ಕೆ ಎತ್ತಿನ ಗಾಡಿ ಇದೆ ನೋಡಿ. 50 rupees ಏನೋ ಕೊಟ್ಟರೆ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಒಳಗೆ ಹೋಗೋದಕ್ಕೆ, ಐ ಮೀನ್ ಈ ಕಡೆ ರೈಟ್ ಸೈಡ್ ತೋರಿಸಿ. ಇದು ಇಲ್ಲಿ ಸ್ಟೇ ಮಾಡಿರೋರಿಗೆ, ಇಲ್ಲಿ ಸ್ಟೇ ಮಾಡೋರಿಗೆ ಒಂದು ಟ್ಯಾಗ್ ಕೊಡ್ತಾರೆ. ಸೊ ಟ್ಯಾಗ್ ಹಾಕೊಂಡು ಓಡಾಡ್ಬೋದು. ಸೊ ನಾವು ರೈಟ್ಗೆ ಹೋಗ್ಬೇಕು, ವೆಲ್ಕಮ್ ಪಾಯಿಂಟ್. ಅದು ರಶ್ ಇದೆಯಲ್ಲ ಇವತ್ತು ಸಿಕ್ಕಾಪಟ್ಟೆ. ಇದು ಸ್ಪೇಸ್ ಬಂದು ಕಾಟೇಜ್ ಯಾರು ಬುಕ್ ಮಾಡಿರ್ತಾರೋ ಅವ್ರಿಗೆ ವೆಲ್ಕಮ್ ಇದಕ್ಕೆ ಹೋಗಿ ಅಂತ ಅಂದ್ರು. ಸೊ ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕೇನೋ. ಸೊ ಹಾಗಾಗಿ ರೈಟ್ ಹೋಗಿ ಅಂದ್ರು, ರೈಟ್ ಹೋಗ್ತಾ ಇದೀವಿ. ಎಲ್ಲ ಕ್ಲಿಯರ್ ಮಾಡಿಸ್ಯಾರೆ, ಮರ ಗಿಡಗಳೆಲ್ಲ. ರೋಡ್ ಅಗಲ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಡಿಕೆ ಹಾಕಿದ್ದಾರೆ. ಇಲ್ಲಿ ವೆಲ್ಕಮ್ ಎಲ್ಲ ಇದ್ದಾರೆ, ಜನ ಓಡಾಡ್ತಾರೆ ಒಳಗೆ. ಅದೇ ಎಂಟ್ರ. ಎಸ್, ಹಿಯರ್ ಇಸ್ ದ ಎಂಟ್ರೆನ್ಸ್. ಇದು ಇಶಾ ವೆಲ್ಕಮ್ ಪಾಯಿಂಟ್. ಅಂದರೆ ನಾವು ಕಾಟೇಜಸ್ ಬುಕ್ ಮಾಡಿದರೆ ಇಶಾ ವೆಲ್ಕಮ್ ಪಾಯಿಂಟಿಗೆ ಕಳಿಸ್ತಾರೆ. ಸೊ ಅಲ್ಲಿ ಬಂದರೆ ಬುಕಿಂಗ್ ಐ ಡಿ ತೋರಿಸ್ಬೇಕು. ದಯವಿಟ್ಟು ಮೇಲಲ್ಲಿ ಬಂದಿರೋ ಕನ್ಫರ್ಮೇಷನ್, ಮೆಸೇಜಲ್ಲಿ ಬಂದಿರೋದು ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಮೇಲಲ್ಲಿ ಬಂದಿರೋದು ಕೇಳ್ತಾರೆ. ಸೊ ಮೇಲ್ ತೋರಿಸ್ಬಿಟ್ಟು ಕನ್ಫರ್ಮೇಷನ್ ಎಷ್ಟು ಜನ ಬಂದಿದ್ದೀವಿ ಏನಂತೆಲ್ಲ ಡೀಟೇಲ್ಸ್ ತೊಗೊಂಡು ಕಳಿಸಿದ್ರು. ಸೊ ಈಗ ಹೋಗ್ತಾ ಇದ್ದೀವಿ ಬುಕ್ಕಿಂಗ್ ಪಾಯಿಂಟ್. ಸೊ ನಮ್ಮ ಗಾಡಿ ಪಾರ್ಕಿಂಗು ಇಲ್ಲೇ ಇರುತ್ತಾ, ಆ ಕಡೆ ಕಳಿಸ್ತಾರ ಗೊತ್ತಿಲ್ಲ, ನೋಡೋಣ. ಆದರೆ ಇಲ್ಲೇ ಹಾಕಿಬಿಟ್ಟು ನೋಡುವುದು. ಗೋ ಟು ಬುಕ್ಕಿಂಗ್ ಪಾಯಿಂಟ್ ಅಂತ ಅಂದರು. ಎಲ್ಲಿದೆ ಬುಕ್ಕಿಂಗ್ ಪಾಯಿಂಟ್ ಗೊತ್ತಾಯ್ತಾ ಇಲ್ವೇ? ಪಿಕಪ್ ಡ್ರಾಪ್ ವೆಲ್ಕಮ್ ಪಾಯಿಂಟಾ? ಓಕೆ, ವೆಲ್ಕಮ್ ಪಾಯಿಂಟಿಗೆ ಕಾರ್ ಹೋಗಲ್ಲ. ಸೊ ವಿಲ್ ಟೇಕ್ ಲಗೇಜ್ ಆ್ಯಂಡ್ ಗೋ. ಓಕೆ, ನೋಡಿ ಇದೆ ಇಶಾ ಫೌಂಡೇಶನ್ ಎಂಟ್ರೆನ್ಸು. ಸೊ ನಾವು ಹೋಗ್ಬೇಕಾದ್ರೆ ನೋಡಿ
ಈ ಥರದ್ದು ಬ್ಯಾಡ್ಜ್ ಕೊಡ್ತಾರೆ ಇಲ್ಲೇನಾದ್ರು ಕಾಟೇಜಸ್ ಬುಕ್ ಮಾಡಿದ್ರೆ. ಸೊ ಇದು ನಾವು ಚೆಕ್ಔಟ್ ಆಗೋ ತನಕ ಬ್ಯಾಡ್ಜ್ ಹಿಡ್ಕೋಬೇಕು. ಬ್ಯಾಡ್ಜ್ ಹಿಡ್ಕೊಂಡ್ರೆ ನಮಗೆ ಎಂಟ್ರೆನ್ಸ್ ಎಲ್ಲಿ ಬೇಕಾದ ಐ ಮೀನ್ ಫೌಂಡೇಶನ್ ಒಳಗೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಸೊ ಹಾಗಾಗಿ ಇದು ಹಿಡ್ಕೋಬೇಕು. ಈಗ ಕಾಟೇಜ್ ಕಡೆ ಹೋಗ್ತಾ ಇದ್ದೀವಿ. ನಾವು ಬುಕ್ ಮಾಡಿರೋದು ನಂದಿ ಕಾಟೇಜು. ಸೊ ನೋಡಿ ಇಲ್ಲಿ ಗೈಡ್ಲೈನ್ಸ್ ಇದೆ ಸುತ್ತ. ಇದು ಅದು ರಿಸೆಪ್ಷನ್ನು. ಅಲ್ಲಿ ಮುಂದೆ ಏನು ಕಾಣ್ತಾ ಇದೆಯಲ್ಲ ವೆಲ್ಕಮ್ ರಿಸೆಪ್ಷನ್, ಅಲ್ಲೋದ್ರೆ ಅಲ್ಲಿ ನಮಗೆ ಟ್ಯಾಗ್ ಕೊಡ್ತಾರೆ, ನಮ್ಮ ಬುಕ್ಕಿಂಗ್ ಐ ಡಿ ಎಲ್ಲ ಹೇಳಿದ್ರೆ ಹೇಳಿ ಹೋಗ್ತಾ ಇದೆ. ಸೊ ಇದು ನಮ್ಮ ಕಾಟೇಜ್, ಟುವರ್ಡ್ಸ್ ಅವರ್ ಕಾಟೇಜ್. ನೋಡ್ಬೋದು ಒಳಗೆ ಎಷ್ಟು ಚೆನ್ನಾಗಿದೆ. ಕಾಟೇಜ್ ಹತ್ರ ಹೋಗ್ತಾ ಇದೆ. ಕಾಟೇಜ್ ಹತ್ರ ಹೋದ್ಮೇಲೆ ಸಿಗಲ್ಲ. ನೋಡಿ ದೇವ್ರನ್ನ ನೋಡಿ ಎದುರುಗಡೆ ಎಲ್ಲರೂ ಶಿವ ಸ್ಟ್ಯಾಚು ನೋಡಿ. ಮುಂಚೆ ಮೇನ್ ರೋಡಿಂದ ಕಾಣಿಸ್ತಾ ಇತ್ತು. ನಾವು ಯಾವುದೋ ರಾಂಗ್ ರೂಟಲ್ಲಿ ಬಂದೋ ಏನೋ ಗೊತ್ತಾಗಿಲ್ಲ. ಇದು ಪಾರ್ಕಿಂಗು. ಆ್ಯಕ್ಚುಲಿ ಅಲ್ಲಿ ಬರೀ ನಾವು ಚೆಕ್ ಇನ್ ಮಾಡಿ ಪಾರ್ಕಿಂಗಿಗೆ ಬರಬೇಕು. ಪಾರ್ಕಿಂಗ್ ಇಲ್ಲಿ ಮಾಡಬೇಕು ಅಂತ ಅಂದರು. ಹಾಗಾಗಿ ಅದೇ ನೆರಳಿಗೆ ಹಾಕೋಣ. ನೋಡಿ ಇದೇ ನಮ್ಮ ಪಾರ್ಕಿಂಗ್ ಏರಿಯಾ. ನೋಡಿ ಶಿವ. ಗೊತ್ತಲ್ಲ. ವೆಲ್ಕಮ್ ಬ್ಯಾಕ್. ಸೊ ನೋಡ್ಬೋದು ಇದು ನಮ್ಮ ಐಶಾ ಫೌಂಡೇಶನ್ ಬ್ಯಾಕ್ ಸೈಡ್. ಸೊ ಇವಾಗ ನಾವು ಬುಲಾಕಾಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಬುಲಾಕಾಟ್ ತೋರಿಸ್ತೀವಿ ನೋಡಿ ಇದೇ ಬುಲಾಕಾಟು. ಸೊ ವೇಟಿಂಗ್ ಫಾರ್ ಬುಲಾಕಾಟ್ ರೈಡು. ಆಗಿದ ತಕ್ಷಣ ಈಗ ಬುಲಾಕಾಟ್ ರೈಡ್ ಟಿಕೆಟ್ ಬಂತು. ಬುಲಾಕಾಟ್ ರೈಡಿಗೆ ಹೋಗ್ತೀವಿ. ಇಲ್ಲಿ ನೋಡಿ ಹಸುಗಳೆಲ್ಲ ಇದಾವೆ. ಇಲ್ಲಿ ಫೀಡ್ ಮಾಡೋಕ್ಕೆ ನಿಲ್ಸಿರಿ, ಫೀಡ್ ಮಾಡ್ಬೋದು. ಬುಲಾಕಾಟ್ ರೈಡ್. ಇದೇ ಬುಲಾಕಾಟ್ ರೈಡ್. ನೋಡಿ ಇದೇ ಬುಲಾಕಾಟ್ ರೈಡು. ತಲೆ ಹಿಂದಕ್ಕೆ ಬರೋ ಶಿಷ್ಯ ನೋಡಿ ಆ ಥರ. ಅದು ಮುಂದೆ ಏನು ಬುಲಾಕಾಟ್ ಹೋಗ್ತಾ ಇದೆಯಲ್ಲ ಆ ಥರ ನಾವು ಬುಲಾಕಾಟ್ ರೈಡಲ್ಲಿ ಹೋಗ್ತಾ ಇದ್ದೀವಿ. ಚಂದನ ವೀಡಿಯೋ ಮಾಡ್ತಾನೆ. ಈ ಥರ ಗಾಡಿಯಲ್ಲಿ ಟೋಕನ್ ತಗೊಂಡ್ರೆ ಈ ಥರ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದೇ ಐಶಾ ಫೌಂಡೇಶನ್ ನೋಡಿ ಎಲ್ಲ ಬರ್ತಾ ಇದೆ. ನಾವು ರೈಡ್ ಹೋಗ್ತಾ ಇದ್ದೀವಿ. ನೋಡಿ ಮಾಡ್ತಾ ಇದೀವಿ ವಿಡಿಯೋ. ಬುಲಾಕಾಟ್ ವಿಡಿಯೋ ಮಾಡ್ತೀವಿ. ಒಂದು 10 ರೂಪಾಯಿ ಪುನಃ ಹೋಗ್ಬೇಕಾದ್ರೆ ಇನ್ನೊಂದು ತಗೋಬೇಕು. ಬರ್ಬೇಕು ಹೋಗೋದ್ರಿಗೆ ಊಟ ಇಂಪಾರ್ಟೆಂಟ್ ಅಲ್ಲ. वो नया कार्ड एड्रेस कौन सा दिया था? देख लो एड्रेस कौन सा दिया था, नहीं तो उस घर पे पहुंच गया होगा उस एड्रेस पे. अगर इन केस नहीं है तो नया कार्ड के लिए रेज कर देना. ನೋಡಿ ಇಶಾ ಫೌಂಡೇಶನ್ ಶಿವನ ತೋರಿಸ್ತೀನಿ. ನೋಡಿ ಜನ ಜಾಸ್ತಿ ಅವರೇ, ಆದ್ರೂ ಟ್ರೈ ಮಾಡ್ತೀನಿ. ನೋಡಿ